ಹೇಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀರಾ? ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಮೊಟ್ಟ ಮೊದಲನೇ ಬಾರಿಗೆ ಈ ನಂಜನಗೂಡು ದೇವಾಲಯದಲ್ಲಿ ಚರ್ಚಲ್ಲಿ ದೇವರು ಕರ್ಕೊಂಬಂದು ನಿಲ್ಲಿಸಿದ್ದಾರೆ. ನಿಮ್ಮೆಲ್ಲರ ಪ್ರಾರ್ಥನೆ, ಅವರ ಕರುಣೆ. ದೇವರಿಗೆ ಒಂದು ಚಪ್ಪಾಳೆ ತಟ್ಟಿ ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಭಾಳ ಸಂತೋಷ. ಹಿಂದೆ ನಾನು ಕೂತ್ಕೊಂಡು ದೇವರ ಅನೇಕ ವಾರಗಳು, ತಿಂಗಳುಗಳಿಂದ ಪ್ರಾರ್ಥನೆಗೆ, ದೇವರ ವಾಕ್ಯಕ್ಕೆ ಈ ಆಲಯವನ್ನು ನೀವು ತೆರೆದುಕೊಟ್ಟಿದ್ದೀರಾ. ನಿಮಗೆ ಸ್ತೋತ್ರವಾಗಲಿ. ಆದರೂ ಕೂಡ ಅನೇಕ ಕುರ್ಚಿಗಳು ಖಾಲಿ ಇದೆ. ದೇವರೇ, ಇದನ್ನು ಏನು ಮಾಡ್ತೀರಿ ಅಂತ ಒಂದು ಪ್ರಶ್ನೆಯಾಗಿ ನಾನು ಕೇಳುವಾಗ ದೇವರು ನನ್ನ ಮನಸ್ಸಿಗೆ ಪ್ರೇರಣೆ ಕೊಟ್ಟಂಥ ವಿಷಯ ಏನು ಗೊತ್ತಾ? ನೀನು ಯಾಕೆ ಯೋಚನೆ ಮಾಡ್ತೀಯ? 12 ಮಂದಿ ಪ್ರೇಷಿತರಿಂದ ಇಡೀ ಪ್ರಪಂಚದಲ್ಲೇ 60% ಹೆಚ್ಚು ಮಂದಿ ಕ್ರೈಸ್ತರು ಆಗಿದ್ದು ಬರೀ 12 ಮಂದಿ. ಪ್ರೈಸ್ ದಿ ಲಾರ್ಡ್. 12 ಮಂದಿ ಪ್ರೇಷಿತರಿಂದ ಇವತ್ತು ಜಗತ್ತಿನಲ್ಲೇ ಅತಿ ಹೆಚ್ಚು ಕ್ರೈಸ್ತ ಸಂಖ್ಯೆ ಇದೆ. ಪ್ರೈಸ್ ದಿ ಲಾರ್ಡ್. ಈ ಜನಸಂಖ್ಯೆಯನ್ನು ದೇವರು 12 ಮಂದಿ ಪ್ರೇಷಿತರಿಂದ ಮಾಡಿದ್ರು. ಅದೇ ರೀತಿ ಬಂದಿರುವ ನಿಮ್ಮಗಳ ಮುಖಾಂತರ ಒಂದು ದಿವಸ ಈ ಆಲಯದಲ್ಲಿ ಸ್ಥಳ ಸಾಕಾಗೋದಿಲ್ಲ, ದೇವರು ತುಂಬಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಆದರೆ ನಾವು ಆ ಗುಂಪನ್ನು ನೋಡೋದು ಬೇಡ, ಯೇಸುವನ್ನು ನೋಡೋಣ, ಕಾರ್ಯ ಮಾಡೋಣ. ನಿಮ್ಮ ಕಾರ್ಯಕ್ಕೆ ಪ್ರತಿಫಲವನ್ನು ಕೊಡುವವರು ಯೇಸುವಾಗಿದ್ದಾರೆ, ದೇವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಒಂದು ಸಣ್ಣ ವಿಷಯವನ್ನು ಇವತ್ತು ನಾವು ಧ್ಯಾನ ಮಾಡೋಣ. ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 7ನೇ ವಾಕ್ಯ. ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ ವಾಕ್ಯ 7. ಕೇಳಿರಿ, ಪೂರ್ತಿ ಓದ್ಬಿಡೋಣ. ಕೇಳಿರಿ, ನಿಮಗೆ ಕೊಡಲಾಗುವುದು, ಹುಡುಕಿರಿ, ನಿಮಗೆ ಸಿಗುವುದು, ತಟ್ಟಿರಿ, ನಿಮಗೆ ಬಾಗಿಲು ತೆರೆಯಲಾಗುವುದು. ಏಕೆಂದರೆ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡಲಾಗುವುದು, ಹುಡುಕುವವನಿಗೆ ಸಿಗುವುದು, ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು. ನಿಮ್ಮಲ್ಲಿ ಯಾವನು ತಾನೇ ತನ್ನ ಮಗ ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಟ್ಟಾನು, ಮೀನನ್ನು ಕೇಳಿದರೆ ಹಾವನ್ನು ಕೊಟ್ಟಾನು? ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತಮ್ಮನ್ನು ಕೇಳಿಕೊಳ್ಳುವವರಿಗೆ ಒಳ್ಳೆಯ ಕೊಡುಗೆಗಳನ್ನು ಕೊಡಬಲ್ಲರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಈ ಒಂದು ಪ್ರಾರ್ಥನೆಗೆ, ದೇವರ ವಾಕ್ಯದ ಅರಿವಿಗೆ ಅಥವಾ ಸತ್ಯದ ಅರಿವಿಗೆ ಬರುವ ಮುನ್ನ ನಾನು ಮತ್ತು ನೀವು ಕೇಳಿರೋದೆಲ್ಲ ಈ ಲೋಕದಲ್ಲಿ ಏನು ಬೇಕೋ ಅದನ್ನೇ. ಹೌದಾ? ಮಾತಾಡಲ್ವಾ ನೀವು? ಪ್ರೈಸ್ ದಿ ಲಾರ್ಡ್. ನಿಮ್ಮೂರಲ್ಲಿ ಮಾತ್ರ ಮಾತಾಡೋದ ನೀವು? ಪರವಾಗಿಲ್ಲ. ಹಲ್ಲೆಲೂಯಾ. ಮಂಗಳೂರಲ್ಲೂ ಮಾತಾಡಿಲ್ಲ, ಇಲ್ಲೂ ಮಾತಾಡದೆ ಇರಬೇಡಿ, ಮಾತಾಡಿ. ಹಲ್ಲೆಲೂಯಾ. ಸೊ ನೀವಾಗಲಿ ನಾನಾಗಲಿ, ಒಂದು ಮನುಷ್ಯ ನಿಜವಾಗ್ಲೂ ಸತ್ಯದ ಅರಿವಿಗೆ ಬರುವ ಮುನ್ನ, ಸತ್ಯದ ಅರಿವಿಗೆ ಬಂದ ಮೇಲೆ ಅಂತ ಹೇಳಿದ್ರೆ ಸುಳ್ಳೇ ಆಗತ್ತೆ. ಯಾಕಂದರೆ ಸತ್ಯದ ಅರಿವಿಗೆ ಬಂದ ಮೇಲೆ ಒಂದು ಮನುಷ್ಯನಿಗೆ ಏಸು ಬಿಟ್ಟರೆ ಬೇರೆ ಏನು ಬೇಕಾಗಿರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹೌದಲ್ವಾ? ಹೌದಲ್ವಾ? ಯಾಕಂದರೆ ಅವ್ರಿಗೆ ಅರ್ಥ ಆಗ್ಬಿಟ್ಟಿರುತ್ತೆ, ಯಾವಾಗ ಯೇಸುವಿನಲ್ಲಿ ನಾವು ಹೊಸದಾಗಿ ಹುಟ್ಟುತ್ತೇವೆಯೋ, ಯೇಸುವಿನ ಅನ್ಯೋನ್ಯತೆಯಲ್ಲಿ ನಾನಿದ್ದಾಗ ನನಗೆ ಬೇಕಾದ ಎಲ್ಲವನ್ನ ದೇವರು ಒದಗಿಸಿ ಕೊಡ್ತಾರೆ ಅನ್ನುವ ಆ ಅರಿವಿಗೆ ಆ ಮನುಷ್ಯ ಬಂದ್ಬಿಡ್ತಾನೆ. ಹಾಗಾಗಿ ಒಬ್ಬ ಮನುಷ್ಯ ಹೊಸದಾಗಿ ಹುಟ್ಟಿದ ಮೇಲೆ ಖಂಡಿತವಾಗ್ಲೂ ಲೌಕಿಕವಾದದ್ದನ್ನು ಅವನು ಬಯಸೋದಿಲ್ಲ. ಆದರೆ ಒಬ್ಬ ಮನುಷ್ಯ ಹೊಸದಾಗಿ ಹುಟ್ಟದೇ ಇದ್ದಾಗ ಈ ಒಂದೊಂದು ವಾಕ್ಯಗಳ ಗ್ರಹಿಕೆ ಬೇರೆನೇ ಇರ್ತದೆ. ನೀವೇನೋ ಗೊತ್ತಿಲ್ಲ ನನಗೆ, ನಾವೆಲ್ಲ ಹೇಗೆ ಇದ್ದಿದ್ದು, ದೇವರ ವಾಕ್ಯದ ಅರಿವಿಲ್ಲದೆ ಓದ್ತಾ ಇದ್ವಿ ಬೈಬಲನ್ನು. ಆದರೆ ಅದರ ಹಿಂದಿನ ರಹಸ್ಯಗಳಾಗಲಿ, ಪ್ರಕಟಣೆಗಳಾಗಲಿ, ರೆವಲೇಷನ್ಸ್ ಅಂತ ಏನು ಹೇಳ್ತೀವಿ, ಅದು ಯಾವುದು ನಮಗೆ ಗೊತ್ತಿರಲಿಲ್ಲ. ಸುಮ್ಮನೆ ಓದ್ಕೊಂಡು ಹೋಗ್ತಾ ಇದ್ವಿ. ನನ್ನ ಪ್ರಕಾರ 99% ಒಬ್ಬ ಮನುಷ್ಯ ಹೊಸದಾಗಿ ಹುಟ್ಟದಿದ್ರೆ
ಬೈಬಲನ್ನು ಓದುವಾಗ ಅವನಿಗೆ ಬರುವ ಮೊದಲ ಆಲೋಚನೆ ಆ ವಾಕ್ಯದಲ್ಲಿ ಲೌಕಿಕವಾಗಿ ಕೇಳೋಣ, ಲೋಕದಲ್ಲಿ ಏನು ಬೇಕೋ ಅದನ್ನು ಪಡ್ಕೊಳ್ಳೋಣ ಅಂತಾನೆ. ಆದರೆ ಒಬ್ಬ ಮನುಷ್ಯ ಹೊಸದಾಗಿ ಹುಟ್ಟಿದ ಮೇಲೆ ಖಂಡಿತವಾಗ್ಲೂ ಅವನು ದೇವರ ಹತ್ರ ಲೋಕದಲ್ಲಿ ಲೌಕಿಕವಾಗಿರೋದನ್ನು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಯಾಕೆಂದರೆ ಇದನ್ನು ನಾನು ಭಾಳ ನನ್ನ ಜೀವಿತದಲ್ಲಿ ಕೇಳಿದ್ದೀನಿ. ಅಂದರೆ ನಾನು ಅಂದರೆ ಹೊಸದಾಗಿ ಹುಟ್ಟುವ ಮುಂಚೆ ಕೇಳಿದ್ದೀನಿ. ಅನೇಕರು ಕೇಳುವಾಗಲೂ ಕೂಡ ಇದರ ಅನುಭವದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಪ್ರಿಯರೇ, ಕೇಳಿರಿ ನಿಮಗೆ ಕೊಡಲಾಗುವುದು. ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ದೇವರ ಹತ್ರ ನಾವು ಕ್ರೈಸ್ತ ಮಕ್ಕಳು ಏನನ್ನು ಕೇಳಬೇಕು ಅನ್ನೋದನ್ನು ಕಲ್ತ್ಕೋಬೇಕು. ನಮಗೆ ದೇವರ ಹತ್ರ ಏನು ಕೇಳಬೇಕು ಅಂತಲೇ ಗೊತ್ತಿಲ್ಲ ಅಂದರೆ ಆವಾಗ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತಲೇ ಅರ್ಥ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ್ದರಿಂದ ಒಂದೊಂದು ವಾಕ್ಯಗಳನ್ನು ನಾವು ಧ್ಯಾನ ಮಾಡ್ತಾ ಹೋದರೆ ಕೇಳಿರಿ ನಿಮಗೆ ಕೊಡಲಾಗುವುದು. ಪ್ರಿಯರೇ, ಈ ಲೋಕದಲ್ಲಿ ನಾವು ಯೇಸುವನ್ನು ಹಿಂಬಾಲಿಸಬೇಕಾದ್ರೆ, ಯೇಸುವಿನ ಅನುಯಾಯಿಗಳಾಗಿ ಬದುಕಬೇಕಾದ್ರೆ, ಯೇಸುವಿನ ಹೆಜ್ಜೆಯ ಜಾಡನ್ನು ಅನುಸರಿಸಬೇಕಾದ್ರೆ ನಮಗೆ ಆ ದಾರಿಯಲ್ಲಿ ನಡೆಸುವವರು ಪವಿತ್ರಾತ್ಮರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾರು ಯಾರು ನಾವು ಯಾವತ್ತಾದರೂ ಕೇಳಿದ್ದೇವ ಇದನ್ನು? ಈಗ ಪ್ರೈಸ್ ದಿ ಲಾರ್ಡ್. ಅದು ಬಿಟ್ಟರೆ ಬೇರೆ ಏನು ಕೇಳೋಕ್ಕಾಗಲ್ಲ ಈಗ. ಪ್ರೈಸ್ ದಿ ಲಾರ್ಡ್. ಇದನ್ನೇ ನಾವು ಕಲ್ತಿರೋದು, ಇನ್ಮೇಲೆ ನಾವು ಕಲಿಸೋದು ಇದನ್ನೇ ಆಗಿರಬೇಕು. ನಾವು ಕಲ್ತಿರೋದು ಇದನ್ನೇ, ಇನ್ಮೇಲೆ ನಾವು ಕಲಿಸೋದು ಅದೇ ಆಗಿರಬೇಕು. ಯಾಕಂದರೆ ಇದು ಗೊತ್ತಿಲ್ಲದೆ ಇದ್ದಾಗ ನಾವು ಕೂಡ ನಾವು ಹೋಗಿ ದೇವರ ವಾಕ್ಯಗಳನ್ನು ಕೇಳಿಸ್ಕೊತಾ ಇದ್ವಿ, ಧ್ಯಾನಕೂಟಗಳಲ್ಲಿ ಭಾಗವಹಿಸ್ತಾ ಇದ್ವಿ. ಹೇಳ್ತಾ ಇದ್ರು, ಪವಿತ್ರಾತ್ಮರು ನಿಮ್ಮನ್ನು ಬಲಪಡಿಸ್ತಾರೆ, ಶಕ್ತಿ ಬರುತ್ತೆ, ಹೇಗೆ, ಯಾವ ರೀತಿ, ನಮಗೆ ಆ ಒಂದು ಟೀಚಿಂಗ್ಸ್ ಇರಲಿಲ್ಲ. ಸೊ ಒಂದು ಏನೋ ರೀಚ್ ಮಾಡಿಕೊಂಡು ಹೊಡ್ಕೊಂಡು ಹೋಗ್ತಾಯಿದ್ರು. ನಾವೆಲ್ಲ ಬರ್ಕೊಂಡು ಮನೇಲಿ ಇಟ್ಕೊಂಡು ಅದನ್ನು ಮನೇಲಿ ಹೋಗಿ ಯಾಕೆ ಹೇಳಿದ್ರು ಗೊತ್ತಾಗ್ತಾ ಇರಲಿಲ್ಲ. ಯಾವ ರೀತಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ, ಇವತ್ತು ನಮಗೆ ಎಳೆಯಾಗಿ ಒಂದು ಸಣ್ಣ ಮಗುವಿಗೆ ಬಾಯಲ್ಲಿಟ್ಟು ತಿನ್ನಿಸುವ ರೀತಿಯಲ್ಲಿ, ಅದು ಕೂಡ ಅನ್ನ ಗಟ್ಟಿ ಇದ್ದರೆ ಮಗುಗೆ ಗಂಟ್ಲಲ್ಲಿ ಸಿಕ್ಕಾಕೊಬಿಡ್ತೇನೋ ಅನ್ನುವ ರೀತಿಯಲ್ಲಿ ಚೆನ್ನಾಗಿ ಕ್ರಷ್ ಮಾಡಿ ಪವಿತ್ರ ಆತ್ಮ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದರಿಂದ ಭಾಳ ಸಂತೋಷ, ಇವತ್ತು ನಮಗೆ ಭಾಳ ಆನಂದ. ಸೊ ಹಾಗಾಗಿ ಈ ವಾಕ್ಯಗಳನ್ನು ಸ್ವಲ್ಪ ನಾವು ಧ್ಯಾನಿಸೋಣ. ಇಲ್ಲಿ ದೇವರು ಹೇಳ್ತಿದ್ದಾರೆ, ಪವಿತ್ರಾತ್ಮರನ್ನು ನಾವು ಕೇಳಬೇಕು ಅಂತೇಳಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದರೆ ದೇವರು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಅವರಿಗೆ ಗೊತ್ತಿದೆ, ಕೇಳಿರಿ ನಿಮಗೆ ಕೊಡಲಾಗ್ತದೆ. ಇವತ್ತು ಕೇಳೋದು ನಾನು ನೀವು ಏನನ್ನು ಕೇಳಬೇಕು ಅನ್ನುವ ಜ್ಞಾನ ನನಗೂ ನಿಮಗೂ ಬೇಕು. ಯಾವುದನ್ನು ಕೇಳಿದರೆ ಯೇಸು ಇಷ್ಟಪಡ್ತಾರೆ, ಯಾವುದನ್ನು ಕೇಳಿದರೆ ಇಷ್ಟ ಆಗೋದಿಲ್ಲ ಅವರಿಗೆ ಅಂತ ನಮಗೆ ಗೊತ್ತಾಗಬೇಕು. ಇವತ್ತು ಯಾಕೆ ಯೇಸು ಪವಿತ್ರಾತ್ಮರನ್ನು ಕೇಳಿ ಅಂತ ಕೊಡ್ತಿದ್ದಾರೆ ಅಂದರೆ, ಯೇಸುವಿಗೆ ಇಷ್ಟ ಏನು ಗೊತ್ತಾ? ಯೇಸು ಲೋಕದಲ್ಲಿ ಯೇಸು ಈ ಲೋಕದಲ್ಲಿ ತಂದೆ ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸಲಿಕ್ಕೆ ಕಾರಣ ಏನಂದರೆ ಪವಿತ್ರಾತ್ಮರಾಗಿದ್ದರು. ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಯೇಸು ಇದ್ದ ಕಾರಣ, ಪವಿತ್ರಾತ್ಮನ ಜೊತೆಯಲ್ಲಿ ಯೇಸು ಬದುಕಿದ ಕಾರಣ, ಪ್ರಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ಕೊನೆ ಉಸಿರಿರುವವರೆಗೆ ಮಾತ್ರವಲ್ಲ, ಇವತ್ತಿಗೂ ಕೂಡ ತಂದೆ ದೇವರ ಅನ್ಯೋನ್ಯತೆಯಲ್ಲಿ ಯೇಸು ಬದುಕ್ತಾ ಇದ್ದಾರೆ ಪವಿತ್ರಾತ್ಮನ ಅಭಿಷೇಕದ ಶಕ್ತಿಯಿಂದ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದಲೇ ನಾವು ಲೂಕನ ಶುಭ ಸಂದೇಶದಲ್ಲಿ 11ನೇ ಅಧ್ಯಾಯದಲ್ಲಿ 11, 12, 13 ವಾಕ್ಯ, 11, 12, 13 ವಾಕ್ಯ, ಅಲ್ಲಿ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಓದೋಣ. 11, 12, 13. ನಿಮ್ಮಲ್ಲಿ ಯಾವ ತಂದೆ ತಾನೇ ತನ್ನ ಮಗ ಮೀನನ್ನು ಕೇಳಿದರೆ ಅವನ್ನು ಕೊಡುತ್ತಾನೆ, ಅಥವಾ ಮೊಟ್ಟೆಯನ್ನು ಕೇಳಿದರೆ ಚೇಳನ್ನು ಕೊಡುತ್ತಾನೆ? ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ
ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಅವಕ್ಕಿಂತಲೂ ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತಮ್ಮನ್ನು ಕೇಳಿಕೊಳ್ಳುವವರಿಗೆ ಯಾರನ್ನ ಕೊಡ್ತಾರೆ? ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನೀವುಗಳು ಕೆಟ್ಟವರು. ನಾವೆಲ್ಲ ಕೆಟ್ಟವರ ಒಂದಲ್ಲ ಒಂದು ರೀತಿ. ವಾಗ್ದಾನ ಸುಳ್ಳಾಗಲ್ಲ. ಮಾನವರೆಲ್ಲರೂ ಪಾಪಿಗಳೇ. ದೇವರ ಕೃಪೆ, ದೇವರ ಕರುಣೆ, ನಾವು ಅವರ ಮಕ್ಕಳಾಗಿದ್ದೇವೆ, ನಿಜ. ಆದರೂ ಇಲ್ಲಿ ನಾವು ಬದುಕುವಾಗ ಕೆಲವು ಬಲಹೀನತೆಗಳು ನಮ್ಮಲ್ಲಿ ಇರುತ್ತೆ. ಆದರೆ ಇವರು 100% ಗ್ಯಾರಂಟಿ, ಪರಿಶುದ್ಧರವರು 100ಕ್ಕೆ 100 ಭಾಗ. ಸೊ ಅದರಿಂದ ಅವ್ರು ಹೇಳ್ತಿದ್ದಾರೆ, ಕೆಟ್ಟವರು ನೀವು. ಈಗ ಇಲ್ಲಿ ನನಗೆಲ್ಲರೂ ಪರಿಚಯ ಇಲ್ಲ. ಈ ಮಗ ಗೊತ್ತು ನನಗೆ. ಅವ್ರ ಅಮ್ಮ ಹತ್ರ ಅಪ್ಪ ಹತ್ರ ಒಂದು ಒಳ್ಳೆಯದನ್ನ ಕೇಳ್ತಾನೆ. ಅವರು ಅವನಿಗೆ ಬೇಡವಾದದನ್ನ ಕೊಡಿಸ್ತಾರ? ನೀನು ಕೇಳಬೇಡ, ಆಯ್ತಾ? ಓಕೆ, ಪ್ರೈಸ್ ದಿ ಲಾರ್ಡ್. ಸೊ ಚಾನ್ಸ್ ಅಂತ ಹೋಗಿ ಇಟ್ಕೋಬೇಡ. ಓಕೆ, ಸೊ ಈಗ ಅವನೇನು ಕೇಳ್ತಾನೋ, ಒಂದು ವೇಳೆ ಆ ತಂದೆ ತಾಯಿಗಳಿಗೆ ಜ್ಞಾನ ಇರುತ್ತೆ, ಇದಷ್ಟು ಚೆನ್ನಾಗಿಲ್ಲ, ಅವನು ಕೇಳಿದ್ದು ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡ್ತಾರೆ ಅಂದರೆ, ಬೇಡ ಅಂತೇಳಿ ಅದಕ್ಕಿಂತ ಉತ್ತಮವಾದದ್ದನ್ನು ಕೊಡಿಸ್ತಾರೆ. ಯಾಕೆಂದ್ರೆ ಅದು ಸರಿಯಿಲ್ಲ ಅಂತ ತಂದೆ ತಾಯಿ ಗೊತ್ತು. ಅದರಿಂದ ಮಗ ಹಾಳಾಗಬಾರ್ದು, ಮಗ ಚೆನ್ನಾಗಿರ್ಬೇಕು ಅಂತ ಹೇಳಿ ಅವನು ಕೇಳಿದ್ದಕ್ಕಿಂತಲೂ ಉತ್ತಮವಾದದನ್ನು ಕೊಡಿಸ್ತಾರೆ. ಹಾಗಾದ್ರೆ ಇಮ್ಯಾಜಿನ್ ಮಾಡಿ, ಆಲೋಚನೆ ಮಾಡಿ, ಬಹಳ ಸರಿ ಕೇಳಿಸ್ಕೊಂಡಿದ್ದೀರಾ? ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಈ ಮಗನಿಗೆ ಉತ್ತಮವಾದದನ್ನು ಕೊಡಬೇಕು ಅಂತ ಅನಿಸೋದಾದ್ರೆ, ಕೆಟ್ಟವರಾದ ಉತ್ತಮವಾದದನ್ನು ಕೊಡಬೇಕು ಅಂತ ಅನಿಸೋದಾದ್ರೆ, ಪರಿಶುದ್ಧನಾದ ದೇವರು, ಪರಲೋಕದ ದೇವರು ನನ್ನ ರಕ್ಷಣೆಗಾಗಿ ತನ್ನ ಮಗನನ್ನ ಭೂಮಿಗೆ ಕಳುಹಿಸಿ ಆತನ ರಕ್ತದಿಂದ ನಮ್ಮೆಲ್ಲರನ್ನ ತೊಳೆದು ನಾವು ಯೇಸುವಿನಂತೆ ಬದುಕಬೇಕು ಅಂತೇಳಿ ಪವಿತ್ರಾತ್ಮರು, ಅಂದ್ರೆ ಯೇಸು ಪಡೆದ ಅದೇ ಆತ್ಮರನ್ನ ನನಗೂ ನಿಮಗೂ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅಲ್ಲೂ ದೇವರೇ, ಪ್ರೈಸ್ ದಿ ಲಾರ್ಡ್. ಒಂದು ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ಯಾರ ಆತ್ಮರನ್ನ ಪಡ್ಕೊಂಡಿದ್ದೇವೆ ನಾವು? ಯೇಸು ಪಡ್ಕೊಂಡ ಅದೇ ಆತ್ಮರು. ನಿಮಗೆ ಬೇಕಾದ್ರೆ ಬೇಕಾದ್ರೆ ಓದಿ 8ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ, ರೋಮನ್ನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ, ರೋಮನ್ನರಿಗೆ ಬರೆದ ಪತ್ರಿಕೆ 11ನೇ ವಾಕ್ಯ ಓದ್ತೀರಾ ಸ್ವಲ್ಪ? ಎಂಟನೇ ಅಧ್ಯಾಯ 11ನೇ ವಾಕ್ಯ, ರೋಮನ್ನರಿಗೆ ಬರೆದ ಪತ್ರಿಕೆ. ಯೇಸುವನ್ನು ಮರಣದಿಂದ ಎಬ್ಬಿಸಿದ, ನೋಡಿ, ಯೇಸು ಸ್ವಾಮಿಯನ್ನ ಮರಣದಿಂದ ಎಬ್ಬಿಸಿದ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ಎಲ್ಲಿ? ದೇವರ ನನ್ನಲ್ಲಿ ಏನಾಗಿರ್ಲಿ? ನೆಲೆಗೊಂಡಿರಲಿ. ಯಾರನ್ನ ಎಬ್ಬಿಸಿದ ದೇವರ ಆತ್ಮ? ಯೇಸುವನ್ನ. ಇಮ್ಯಾಜಿನ್ ಮಾಡಿ. ಹಾಗಾದ್ರೆ ಯೇಸುವನ್ನ ಮರಣದಿಂದ ಎಬ್ಬಿಸಿದ್ದು ಯಾರು? ಪವಿತ್ರಾತ್ಮರು. ಯಾರು? ಯಾರು? ಡೌಟಾ? ಯೇಸುವನ್ನ ಮರಣದಿಂದ ಎಬ್ಬಿಸಿದ್ದು ಪವಿತ್ರಾತ್ಮರು. ಅದೇ ಪವಿತ್ರಾತ್ಮರು ಯಾರಲ್ಲಿರ್ಬೇಕಂತೆ? ನನ್ನಲ್ಲೂ ನಿಮ್ಮಲ್ಲಿರ್ಬೇಕಂತೆ. ಹಲ್ಲೆಲೂಯಾ. ಏನು ಡೌಟ್ ಇದೆಯಾ? ಯೇಸುವನ್ನ ಬೇರೆ ಯಾರಾದ್ರೂ ಎಬ್ಬಿಸಿದ್ರು ಅಂತ ಇದೆಯಾ? ಇಲ್ಲ ಅಲ್ಲ. ಯಾಕಂದ್ರೆ ನಿಮ್ಗೆ ಅದು ಕ್ಲಿಯರ್ ಆಗಬೇಕಾದ್ರೆ ನೋಡಿ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನನಗೆ ಏನಾಗಿದೆ? ಏನ್ ದಾಹ ಅವರಿಗೆ? ಏನ್ ದಾಹ ಅವರಿಗೆ? ಏನ್ ದಾಹ? ಆತ್ಮಗಳು ಪಡೆಯೋ ದಾಹನ? ಇಲ್ಲ. ಓಕೆ. ಏನ್ ದಾಹ? ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು ದೇವರ ವಾಕ್ಯಗಳನ್ನ. ಅವರಿಗೆ ನೀರ್ ದಾಹ ಆಗಿರ್ಲಿಲ್ಲ, ಆತ್ಮಗಳ ದಾಹ ಅಲ್ಲ. ಅವರ ದಾಹ ಏನಾಗಿತ್ತು ಅಂದ್ರೆ, ತಂದೆಯಾದ ದೇವರೇ, ಇಡೀ ಲೋಕದ ಮಾನವರ ಪಾಪಗಳನ್ನು ನಾನು ನನ್ನ ಶರೀರದಲ್ಲಿ ಹೊತ್ಕೊಂಡಿದ್ದೇನೆ. ಪವಿತ್ರಾತ್ಮರು ನನ್ನನ್ನು ಬಿಟ್ಟು ಹೋಗಿದ್ದಾರೆ. ಈಗ ನಾನು ಪಾಪ ಸ್ವರೂಪಿಯಾಗಿದ್ದೇನೆ. ಪವಿತ್ರಾತ್ಮರಿಂದ ಬೇರ್ಪಟ್ಟು, ತಂದೆಯಾದ ದೇವರೇ, ನಿಮ್ಮಿಂದ ಬೇರ್ಪಟ್ಟು ನನ್ನ ಕೈಯಲ್ಲಿ ಬದುಕಲಿಕ್ಕಾಗಲ್ಲ.
ನನಗೆ ಪವಿತ್ರ ಆತ್ಮರನ್ನು ಕೊಡು, ನಿನ್ನ ಆತ್ಮರನ್ನು ಮತ್ತೆ ಕೊಡು ಅಂತೇಳಿ ದಾಹವಾಗಿದೆ ಅಂತ ಅಳ್ತಾರೆ ಯೇಸು ಸ್ವಾಮಿ. ಪ್ರಿಯ ಸಹೋದರ ಸಹೋದರಿ, ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮರು ಬಹಳ ಬಹಳ ಮುಖ್ಯ. ಅವರ ಸಾನ್ನಿಧ್ಯ, ಅವರ ಅನ್ಯೋನ್ಯತೆ ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಲ್ಲ? ಯೇಸು ಯಾವಾಗ ಶಿಲುಬೆ ಮೇಲೆ ತೂಗಾಡುವಾಗ ಇಡೀ ಪ್ರಪಂಚದ, ಅವರು ಕ್ರೈಸ್ತರೋ ಅಕ್ರೈಸ್ತರೋ ಹಿಂದೂನೋ ಮುಸ್ಲಿಮೋ ಯಾರು, ಎಲ್ಲರ ಪಾಪ ಪರಿಹಾರಕ್ಕಾಗಿ ಶಿಲುಬೆ ಮೇಲೆ ಅವರು ತೂಗಾಡಿದರು. ಆ ತೂಗಾಡಿದಂಥ ಸಮಯ ತಂದೆಯಾದ ದೇವರು ಇಡೀ ಲೋಕದ ಆದಾಮನಿಂದ ಹಿಡಿದು ಇವತ್ತಿನ ತನಕ ಮಾತ್ರ ಅಲ್ಲ, ಇನ್ನ ಎರಡನೇ ಬರೋಣ ಅಲ್ಲಿ ತನಕ ಹುಟ್ಟುವ ಪ್ರತಿಯೊಂದು ಮಗಳಿಗೋಸ್ಕರ ತಂದೆಯಾದ ದೇವರು ಯೇಸುವನ್ನ ಶಿಲುಬೆ ಮೇಲೆ ಬಲಿಯಾಗಿಸಿದರು. ಆ ಬಲಿಯಾಗುವಾಗ ಇಡೀ ಲೋಕದಲ್ಲಿ ಹುಟ್ಟಿದ ಅಂದ್ರೆ ಹಿಂದೆ ಹುಟ್ಟಿದಂಥ, ಈಗ ಇರುವಂಥ, ಮುಂದೆ ಹುಟ್ಟಲಿಕ್ಕಿರ್ತಕ್ಕಂಥ ಎಲ್ಲರಿಗೋಸ್ಕರ ಎಲ್ಲರ ಪಾಪಗಳನ್ನು ಯೇಸುವಿನ ಶಿಲುಬೆಯಲ್ಲಿ ಅವರ ಶರೀರದಲ್ಲಿ ಹೊರಿಸಿದರು. ಯಾರು? ತಂದೆ ದೇವರು. ಸೊ ಆ ಕುರಿಮರಿ ಎಲ್ಲರ ಪಾಪಗಳನ್ನು ಹೊತ್ಕೊಂಡಾಗ ಏನಾಯ್ತು? ತಂದೆಯಾದ ದೇವರು ಪರಿಶುದ್ಧರು ಪಾಪಿಯಲ್ಲಿ ವಾಸ ಮಾಡಲಿಕ್ಕೆ ಆಗಲ್ಲ. ಹಾಗಾದ್ರೆ ಯೇಸು ಸ್ವಾಮಿ ಪಾಪಿನ? ಅಲ್ಲ, ಪಾಪ ಸ್ವರೂಪಿ. ಪಾಪಿ ಅಲ್ಲ, ಪಾಪ ಸ್ವರೂಪಿ. ಯಾಕೆಂದ್ರೆ ನಾನು ನೀವೇನಾಗಿದ್ದೀವಿ? ಪಾಪ ಸ್ವರೂಪಿಗಳಾಗಿದ್ದೀವಿ. ನನ್ನ ಸ್ವರೂಪದಲ್ಲಿ ಭೂಮಿಗೆ ಬಂದರು. ಕಾರಣ, ಈ ಒಂದು ಸ್ವರೂಪವನ್ನ ದೇವರು ಬದಲಾಯಿಸಿ ಸ್ವರ್ಗೀಯ ಒಂದು ಮಕ್ಕಳನ್ನಾಗಿ ಮಾರ್ಪಡಿಸುವುದಕ್ಕಾಗಿ ಅವರು ಭೂಮಿಗೆ ಬಂದು ಆ ಪಾಪವನ್ನೆಲ್ಲ ಅವರು ಹೊತ್ಕೊಂಡಿದ್ದಾರೆ. ಯಾವಾಗ ಎಲ್ಲ ಮಾನವರ ಪಾಪಗಳು ಅವರ ಮೇಲೆ ಹೊರಿಸಲ್ಪಟ್ಟರು ತಂದೆಯಾದ ದೇವರು, ಆಗ ಅವರೇನಾದರೂ ಪಾಪ ಸ್ವರೂಪಿಯಾದರು. ಈಗ ಪಾಪ ಸ್ವರೂಪಿಯಾದ ದೇವರಿಗೆ ಆ ಪಾಪವನ್ನು ಹೊತ್ಕೊಳ್ಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಆದಿಯಿಂದಲೂ ಪರಿಶುದ್ಧರವರು, ಆದಿ ಕಾಲದಿಂದ ಅನಾದಿಯಿಂದಲೂ ಯೇಸು ಇದ್ರು. ಯಾರ ಜೊತೆ? ತಂದೆ ದೇವರ ಜೊತೆ ಇದ್ರು. ಅವರು ಪರಿಶುದ್ಧತೆಯಲ್ಲಿದ್ರು, ಅವರು ಸ್ವರ್ಗದ ಸಿಂಹಾಸನದಲ್ಲಿದ್ರು. ಹಾಗಾಗಿ ಈಗ ಪಾಪ ಅವರಿಗೆ ಕಷ್ಟ ಆಗ್ತಾ ಇದೆ. ಆದ್ರಿಂದ ಅವ್ರು ಹೇಳ್ತಿದ್ದಾರೆ, ನನ್ನಿಂದ ಬೇರ್ಪಟ್ಟು ಬಿಟ್ಟಿರಲ್ಲ ಅಪ್ಪ, ನನ್ನಿಂದ ದೂರ ಆದ್ರಲ್ಲ, ಈಗ ನನಗೆ ಈ ರೀತಿ ಬದುಕಲಿಕ್ಕೆ ಆಗಲ್ಲ, ನನಗೆ ದಾಹವಾಗಿದೆ, ಆ ಪವಿತ್ರ ಆತ್ಮರನ್ನ ಕೊಡು, ಆ ಪವಿತ್ರ ಆತ್ಮರನ್ನ ಕಳಿಸು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಆಗ ಈಗ ಸಮಾಧಿಯಲ್ಲಿಟ್ಟಂತ ಸಂದರ್ಭದಲ್ಲಿ ದಾಹವಾಗಿದೆ ಅಂತ ಕೇಳ್ಕೊಂಡ್ರಲ್ಲ ಅಪ್ಪನ ಹತ್ರ, ಈ ಅಪ್ಪ ಏನ್ ಮಾಡಿದ್ರು? ಆ ಸಮಾಧಿಯಲ್ಲಿ ನಿಮ್ಮ ಎಲ್ಲರ ಪಾಪಗಳನ್ನ ಯೇಸುವಿನೊಂದಿಗೆ ಸಮಾಧಿ ಮಾಡಿದ್ರು. ಸಮಾಧಿ ಮಾಡಿ ಆ ಪವಿತ್ರಾತ್ಮರು ಬಂದು ಯೇಸುವನ್ನ ಎಬ್ಬಿಸಿದ್ರು. ಎಲ್ಲಿಗೆ? ಮರಣದಿಂದ ಜೀವಕ್ಕೆ ಎಬ್ಬಿಸಿದ್ರು. ಈಗ ನಾನು ನೀವು ವಿಶ್ವಾಸ ಇಟ್ಟ ಕಾರಣ ಮರಣದಿಂದ ನಾನು ಮತ್ತು ನೀವು ಕೂಡ ಏನ್ ಮಾಡಿದ್ದೇವೆ? ಎಬ್ಬಿಸಲ್ಪಟ್ಟಿದ್ದೇವೆ. ಯಾರೊಂದಿಗೆ? ಯೇಸುವಿನೊಂದಿಗೆ. ಹಾಲೆಲೂಯ, ಹಾಲೆಲೂಯ. ಸೊ ಈ ಮರಣದಿಂದ ಯೇಸುವನ್ನು ಎಬ್ಬಿಸಿದ ಅದೇ ಪವಿತ್ರಾತ್ಮರು ಯಾರಲ್ಲಿದ್ದಾರೆ? ನನ್ನಲ್ಲಿ, ನಿಮ್ಮಲ್ಲಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಪಕ್ಕದಲ್ಲಿರೋರ್ಗೆ ಹೇಳಿ, ಯೇಸುವನ್ನ ಮರಣದಿಂದ ಎಬ್ಬಿಸಿದ ಅದೇ ಆತ್ಮರು ನಿಮ್ಮಲ್ಲಿ ಇದ್ದಾರೆ. ಯೇಸುವನ್ನ ಮರಣದಿಂದ ಎಬ್ಬಿಸಿದ ಅದೇ ಯೇಸುವಿನ ಆತ್ಮರು ನಿಮ್ಮಲ್ಲಿ ಇದ್ದಾರೆ. ಹಲ್ಲೆಲೂಯ. ಯಾರಿದ್ದಾರೆ? ಯೇಸುವಿನ ಆತ್ಮರು ನಿಮ್ಮಲ್ಲಿದ್ದಾರೆ. ಸೊ ಅದರಿಂದನೇ ಯೇಸು ಹೇಳಿದ್ದು ಜನರಿಗೆಲ್ಲ, ಅವರಿಗೆ ನಾರ್ಮಲ್ ಅನಿಸ್ತು, ಕೇಳ್ರಿ ನಿಮ್ಗೆ ಕೊಡ್ಲಾಗ್ತದೆ. ಆ ಜನ ಎಲ್ಲ ಏನ್ ತಿಳ್ಕೊಂಡ್ರು? ಊಟ ಇಲ್ಲ ಕೇಳೋಣ, ಬಟ್ಟೆ ಇಲ್ಲ ಕೇಳೋಣ, ಕಾಲು ನೋವಿದೆ ಕೇಳೋಣ, ಏನೇನು ಅವ್ರಿಗೆ ಅವಶ್ಯಕತೆಗಳಿದೆಯೋ ಅದು ತಲೆಗೆ ಬರ್ತದೆ. ನಮಗೂ ಹಂಗೆ ತಾನೇ ಬಂದಿದ್ದು ಹಿಂದೆ. ಬಲಿಪೂಜೆಗೆ ಬಂದಾಗಲೂ ನಾವು ಬಲಿಪೂಜೆಯಲ್ಲಿ ಕೇಳ್ಕೊಳ್ರಿ ಅಂತ ಹೇಳಿದಾಗ ನಾವು ಕೇಳ್ಕೊಂಡಿದ್ದು ಕೂಡ ಅದೇ ಅಲ್ವಾ? ಅದಲ್ಲ. ಯಾವಾಗ ಇದು ಸತ್ಯದ ಅರಿವಿಗೆ ಬರ್ತೀವೋ ಆಗ ಅಯ್ಯೋ ಎಷ್ಟು ದಡತನದಲ್ಲಿ ನಾನು ಮಾಡಿಬಿಟ್ಟೆ ಅನ್ಸುತ್ತೆ ಅಲ್ವಾ? ನನ್ಗಂತೂ ಅನ್ಸಿದೆ, ನಿಮ್ಗೇನೋ ಗೊತ್ತಿಲ್ಲ, ಸಂತರಿಗೆಲ್ಲ ಅನ್ಸಲ್ಲ ಬಿಡಿ. ಹಾಲೆಲೂಯ, ಹಾಲೆಲೂಯ. ಓಕೆ, ಸೊ ಪ್ರೈಸ್ ದಿ ಲಾರ್ಡ್. ಸೊ ಅದರಿಂದ ಅದೇ ಆತ್ಮರು ನೆಲೆಗೊಂಡಿದ್ದಾರೆ. ಯಾಕೆ ಈ ಆತ್ಮರು ಬೇಕು ಅಂತ ಯೇಸು ಗೊತ್ತು. ಅದಕ್ಕೆ ಅವರು ಹೇಳ್ತಿದ್ದಾರೆ, ನೀವು ನಿಮ್ಮ ತಂದೆ ಹತ್ರ ಕೇಳಿದ್ರೆ ಒಳ್ಳೇದು ಕೊಡ್ತಾರೆ ಅಂತೇಳಿ ಒಂದು ಎಕ್ಸಾಂಪಲ್ ಹೇಳಿ ಕೊನೆಗೆ ಹೇಳ್ತಿದ್ದಾರೆ,
ಪರಿಶುದ್ಧನಾದ ಪರಲೋಕದ ತಂದೆ ಅವರನ್ನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮರನ್ನೇ ಕೊಡ್ತಾರೆ. ಯಾಕೆ ಪವಿತ್ರಾತ್ಮರನ್ನು ಕೊಡ್ತಾರೆ ಅಂದರೆ, ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದ ದಿನದಿಂದ ನಾನು ಈ ಭೂಲೋಕದಲ್ಲಿ 33 ವರ್ಷ ಶರೀರದಲ್ಲಿ ಬದುಕುವ ತನಕ ನನ್ನನ್ನು ಪರಿಶುದ್ಧನಾಗಿ ಸತ್ಯದ ಮಾರ್ಗದಲ್ಲಿ, ಪರಲೋಕದ ಮಾರ್ಗದಲ್ಲಿ, ತಂದೆಯ ಜೊತೆಯಲ್ಲಿ, ತಂದೆಯ ಅನ್ಯೋನ್ಯತೆಯಲ್ಲಿ ನಡೆಸಿದವರು ಈ ಪವಿತ್ರಾತ್ಮರೇ. ಆದ್ದರಿಂದ ಅದೇ ಪವಿತ್ರಾತ್ಮರನ್ನ ನೀವು ಕೇಳ್ಕೊಳ್ಳಿ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಸೊ ನೀವು ಕೇಳ್ಕೊಳ್ಳಿ ಆ ಪವಿತ್ರಾತ್ಮರನ್ನ. ಯಾಕೆಂದ್ರೆ ಆ ಪವಿತ್ರಾತ್ಮರನ್ನ ನೀವು ಕೇಳ್ಕೊಂಡಾಗ, ಆ ಪವಿತ್ರಾತ್ಮರು ನಿಮ್ಮಲ್ಲಿ ಬಂದಾಗ, 16ನೇ ಅಧ್ಯಾಯ ಯವನನ ಶುಭ ಸಂದೇಶ 13ನೇ ವಾಕ್ಯ, ಜಾನ್ ಗಾಸ್ಪಲ್ ಜಾನ್ 16:13. 16-13 ಯವನನ ಶುಭ ಸಂದೇಶ. ಹೇಗೂ ಸತ್ಯ ಸ್ವರೂಪಿಯಾದ ಹೇಗೂ ಸತ್ಯ ಸ್ವರೂಪಿ ಪವಿತ್ರಾತ್ಮ ಬಂದ ಮೇಲೆ, ಪವಿತ್ರಾತ್ಮರು ನಿಮ್ಮಲ್ಲಿ ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು. ಸಾಕ್ಬಿಡಿ ಅಕ್ಕ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಸತ್ಯ ಸ್ವರೂಪಿ ಯಾರಾಗಿದ್ದಾರೆ? ಪವಿತ್ರಾತ್ಮರು. ಈ ಪವಿತ್ರಾತ್ಮರು ನಿಮ್ಮದಾಗ, ನೀವು ಅವರನ್ನು ಪಡ್ಕೊಂಡಾಗ ಅವರು ನಿಮ್ಮನ್ನ ಸಮಗ್ರದೆಡೆಗೆ ನಿಮ್ಮನ್ನು ನಡೆಸ್ತಾರೆ. ಸತ್ಯ ಯಾರು? ಯಾರು? ಯೇಸು. ಯೇಸು ಸತ್ಯ. ಯೇಸು ಇದ್ದಾರೆ ಸತ್ಯ. ಅದಕ್ಕೆ ಅವರು ಹೇಳಿದ್ದು, ನಾನು ನೀವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ. ಹಲ್ಲೆಲೂಯ. ನಾನು ನೀವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ, ಯೇಸುವಿಗೋಸ್ಕರ, ಪ್ರಭುವಿಗೋಸ್ಕರ ಜೀವಿಸುವಂತೆ. ಹಲ್ಲೆಲೂಯ. ಹಾಗಾದ್ರೆ ಯೇಸು ಸತ್ಯಕ್ಕೋಸ್ಕರ, ನನಗೋಸ್ಕರ, ಯಾರಿಗೋಸ್ಕರ ಜೀವಿಸ್ಲಿಕ್ಕೆ? ಅವರಿಗೋಸ್ಕರ ಜೀವಿಸ್ಲಿಕ್ಕೆ. ನಾವು ಜೀವಿಸ್ತಾ ಇರೋದು ನನಗೋಸ್ಕರ, ನನ್ನ ಮಗಳಿಗೋಸ್ಕರ, ನನ್ನ ಮಗನಿಗೋಸ್ಕರ, ನನ್ನ ಗಂಡನಿಗೋಸ್ಕರ, ನನ್ನ ಹೆಂಡತಿಗೋಸ್ಕರ. ದಯವಿಟ್ಟು ಇದನ್ನು ತಪ್ಪಾಗಿ ತಿಳ್ಕೋಬೇಡಿ. ನೀವು ಯೇಸುಗಾಗಿ ಜೀವಿಸಿ, ನಿಮ್ಮ ಗಂಡನು ಯೇಸುಗಾಗಿ ಜೀವಿಸಲಿ. ಆ ಕುಟುಂಬ ನೋಡಿ ಎಂಥ ಪರಲೋಕ ರಾಜ್ಯದ ಅನುಭವದಲ್ಲಿ ಇರ್ತದೆ. ಗಂಡ ಯೇಸುವಿಗಾಗಿ ಜೀವಿಸುವಾಗ ಕೂಡ, ಯೇಸುವಿಗಾಗಿ ಜೀವಿಸುವಾಗ ಅವರಲ್ಲಿ ಇರೋದಿಲ್ಲ, ಅವರಲ್ಲಿ ವೈಮನಸ್ಸು ಇರೋದಿಲ್ಲ. ಖುಷಿ ಪಡ್ತಾರೆ, ಇನ್ನೂ ಸಂತೋಷ ಪಡ್ತಾರೆ. ಅವರಲ್ಲಿ ಭಿನ್ನಾಭಿಪ್ರಾಯಗಳು ಬಂದ್ರೆ ನಿಮಿಷದಲ್ಲಿ ದೂರವಾಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೇನೆ ಯೇಸುವನ್ನೇ ಕಲಿಸ್ತಾ ಇದ್ದಾರೆ ಪ್ರೇಷಿತರಿಗೆ. ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರು ನಿಮ್ಮಲ್ಲಿ ಬಂದಾಗ, ನಿಮ್ಮ ಮೇಲೆ ಬಂದಾಗ, ಅವರು ನಿಮ್ಮನ್ನ ಯೇಸುವಿನ ದಾರಿಯಲ್ಲಿ ನಡೆಸ್ತಾರೆ. ಯೇಸುವಿನ ದಾರಿಯಲ್ಲಿ ನೀವು ನಡಿಲಿಕ್ಕೆ ನಿಮಗೆ ಬೇಕಾದ ಒಂದೇ ಒಂದು ಶಕ್ತಿ, ಒಂದೇ ಒಂದು ವ್ಯಕ್ತಿ ಪವಿತ್ರಾತ್ಮರಾಗಿದ್ದಾರೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಆದ್ದರಿಂದ ನೀವು ಕೇಳುವಾಗ ಏನೂ ಕೇಳಬೇಡಿ. ಏನನ್ನ ಕೇಳ್ತೀರಾ? ಏನನ್ನ ಕೇಳ್ತೀರಾ? ಕರಿತಾ ಇರಿ. ಒಂದ್ಸರಿ ಕರೆದ್ರೆ ಸಾಕ? ಒಂದ್ ದಿವಸ ಕರೆದ್ರೆ ಸಾಕ? ದಿನಾ ಕರಿಬೇಕು ಅವ್ರನ್ನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ದಿನ ಒಂದು ವ್ಯಕ್ತಿಯನ್ನ ಕರೀರಿ. ಫ್ರೆಂಡ್ ಆಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಬಂಧು ಮಿತ್ರರಾಗಿರ್ಬೋದು. ದಿನ ಕರೀರಿ ಅವ್ರನ್ನ. 1 ತಿಂಗಳು ಕರೀರಿ, 2 ತಿಂಗಳು ಕರೀರಿ, 3 ತಿಂಗಳು ಕರೀರಿ. 4ನೇ ತಿಂಗಳು ಅವರಿಗೆ ಒಂದು ಸ್ವಲ್ಪ ಬೋರ್ ಹೊಡೆಯುತ್ತೆ. ಏನಪ್ಪ ದಿನಾ ಇವನು ಕರಿತಾನಲ್ಲ. ಆದರೆ ನೀವು ಕರೆಯುವ ಪವಿತ್ರಾತ್ಮರು ಖುಷಿ ಪಡ್ತಾರೆ. ನೀವೆಷ್ಟು ಜಾಸ್ತಿ ಅವರನ್ನು ಕರಿತೀರೋ ಅಷ್ಟು ಅವರು ಹೆಚ್ಚು ಖುಷಿ ಪಡ್ತಾರೆ. ಹಲ್ಲೆಲೂಯ. ಎಲ್ಲಿವರೆಗೆ? ಸಾಯೋ ತನಕ ಕರಿತಾ ಇರಿ. ನಿಮ್ಮ ಬೇಜಾರು ಪಟ್ಕೊಳ್ಳದೆ ಬರೋರು ಒಬ್ಬರೇ ಆಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ. ಓಕೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಆದ್ದರಿಂದಲೇ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇರೋದು, ಕೇಳಿರಿ ನಿಮಗೆ ಕೊಡಲಾಗ್ತದೆ. ಯಾರನ್ನ? ಪವಿತ್ರಾತ್ಮರನ್ನ. ಹಲ್ಲೆಲೂಯ. ಯಾಕೆಂದರೆ ಪವಿತ್ರಾತ್ಮರಾಗಿದ್ದಾರೆ. ಈ ಕತ್ತಲೆಯ ಪ್ರಪಂಚದಲ್ಲಿ ಯೇಸುವಿನ ಹಾದಿಯಲ್ಲಿ ನನ್ನನ್ನು ನಿಮ್ಮನ್ನು ನಡೆಸುವಂಥವರು ಪವಿತ್ರಾತ್ಮರಾಗಿದ್ದಾರೆ. ಎಲ್ಲ ಶೋಧನೆಗಳ ಸಮಯದಲ್ಲಿ ಜಯವನ್ನು ತಂದುಕೊಡಲು ನಮಗೆ ಸಹಾಯಕರಾಗಿರುವಂಥವರು. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿಗೆ ಶೋಧನೆ ಬಂತ? ಈ ಲೋಕದಲ್ಲಿ ಬಂತ? ಜಯಿಸಿದ್ರ? ಯಾವ ಶಕ್ತಿಯಿಂದ? ಪವಿತ್ರಾತ್ಮನ ಶಕ್ತಿಯಿಂದ.
ಮತ್ತಾಯ 4:4 ಆಮೇಲೆ ನೀವು ಓದ್ಕೊಳ್ಳಿ ಮನೆಯಲ್ಲಿ. ಆ ಭಾಗದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಪವಿತ್ರಾತ್ಮ ಭರಿತರಾಗಿ ಬೆಂಗಾಡಿಗೆ ಹೋಗ್ತಾರೆ. ಪವಿತ್ರಾತ್ಮ ಭರಿತರಾಗಿ ಬೆಂಗಾಡಿಗೆ ಹೋದಾಗ ಅವರ ಫಾಸ್ಟಿಂಗ್ ಎಲ್ಲ ಮುಗಿದ ಮೇಲೆ ಲೋಕಕ್ಕೆ ಬರುವಾಗ ಮೊದಲು ಬಂದವನು ಯಾರು? ಸೈತಾನ ಶೋಧಿಸ್ತಾನೆ. ಪ್ರಿಯ ಸಹೋದರ ಸಹೋದರಿ, ಪವಿತ್ರಾತ್ಮರೇ ಒಳಪಡಿಸ್ತಾರೆ. ಆದರೆ ಪವಿತ್ರಾತ್ಮರು ಆ ಶೋಧನೆಗೆ ಒಳಗಾಗದಂತೆ ದೇವರ ಮಗನಾಗಿ ಈ ಕತ್ತಲೆಯಲ್ಲಿ ಸೈತಾನನ ವಿರುದ್ಧ ನಾನು ಜಯಭರಿತವಾಗಿ ಜೀವಿಸ್ತೇನೆ ಎಂಬುದಾಗಿ ಯೇಸು ಅಲ್ಲಿ ತೋರಿಸ್ಕೊಟ್ರು. ಆ ಜಯ ನನಗೂ ನಿಮಗೂ ಜಯವಾಗಿದೆ. ಅಂದರೆ ನಾನು ಮತ್ತು ನೀವು ಈ ವಾಕ್ಯಗಳನ್ನು, ಈ ಘಟನೆಗಳನ್ನು ನನ್ನಿಂದ ಕೂಡ ಆಗುತ್ತೆ. ಯಾಕೆಂದರೆ ಯೇಸುವಿಗೆ ಕೊಟ್ಟ ಅದೇ ಆತ್ಮರು ಎಲ್ಲಿದ್ದಾರೆ? ನನ್ನಲ್ಲಿದ್ದಾರೆ. ಯೇಸು ಆತ್ಮರಿಂದ ಏನು ಮಾಡಿದ್ದಾರೆ? ಸೈತಾನನನ್ನು ಜಯಿಸಿದ್ದಾರೆ. ನಾನು ಕೂಡ ಅದೇ ಆತ್ಮರಿಂದ ತುಂಬಿದ ಕಾರಣ ನಾನು ಕೂಡ ಸೈತಾನನನ್ನು ನಾನು ಕೂಡ ಜಯಿಸಬೇಕು, ಜಯಿಸ್ತೀನಿ. ಹಾಲೆಲೂಯಾ. ಈ ಒಂದು ಅರಿವು ನಮಗಿಲ್ಲದ ಕಾರಣ ಅಲ್ಲಲ್ಲಿ ಬಿದ್ದೋಗ್ಬಿಡ್ತೀವಿ ನಾವು. ಆಮೇಲೆ ಅಯ್ಯೋ, ಹೋದ್ವಾರ ಕೇಳಿಸ್ಕೊಂಡಿದ್ನೆ, ಯಾಮರ್ಬಿಟ್ನೆ, ಮರ್ತೋಗ್ಬಿಟ್ನೆ, ಸೋತೋಗ್ಬಿಟ್ನೆ. ವೀಕ್ನೆಸ್ ಬ್ರದರ್, ಬಲಹೀನತೆ ಬ್ರದರ್. ಸೊ ಯಾವಾಗಲೂ ಅವರ ಅನ್ಯೋನ್ಯತೆಯಲ್ಲಿ ಇರ್ತೀವಿಯೋ ಖಂಡಿತವಾಗ್ಲೂ ನಮಗೆ ಸಾಧಿಸ್ಲಿಕ್ಕಾಗತ್ತೆ, ಜಯಿಸ್ಲಿಕ್ಕಾಗತ್ತೆ. ಯಾಕೆಂದರೆ ನಮ್ಮ ಜೀವಿತದಲ್ಲಿ ಯೇಸುವನ್ನು ಹಿಂಬಾಲಿಸಲಿಕ್ಕೆ ಸಹಾಯ ಮಾಡುವವರೇ ಪವಿತ್ರಾತ್ಮರು. ಎಫೆಸ 4ನೇ ಅಧ್ಯಾಯ 30ನೇ ವಾಕ್ಯ ಅಂತ ಕಾಣುತ್ತೆ. ಅಲ್ಲಿ ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಓದಿ ನೋಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಾಕ್ಯ, ಎಫಿಷಿಯನ್ಸ್ 4:30. ದೇವರ ಪವಿತ್ರಾತ್ಮರನ್ನು ನೋಯಿಸದಿರಿ. ಸಾಕ್ಬಿಡಿ. ಇಲ್ಲಿ ಯೇಸು ಕೊಟ್ಟ ಪವಿತ್ರಾತ್ಮರನ್ನ ನಾವು ನೋಯಿಸ್ತೇವೆ. ಈಗ ಯೇಸುವಿನ ದಾರಿಯಲ್ಲಿ ನಡೆಸೋರು ಯಾರು? ಪವಿತ್ರಾತ್ಮರು. ನಮಗೆ ಬೇಕಾದ ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ತಂದುಕೊಡೋರು ಯಾರು? ಪವಿತ್ರಾತ್ಮರು. ಈಗ ನಮ್ಮ ಒಳಗಡೆ ಇರುವ ಪವಿತ್ರಾತ್ಮರನ್ನು ನಾವು ನೋಯಿಸ್ಬಿಟ್ರೆ ಈಗ ನಮಗೆ ತಂದೆ ದೇವರಿಂದ, ಯೇಸುವಿನಿಂದ ಆ ಆಶೀರ್ವಾದಗಳನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ. ನಮ್ಮಲ್ಲಿ ಕಾರ್ಯ ಮಾಡೋರೇ ಪವಿತ್ರಾತ್ಮರು. ಈಗ ನಾವು ಅನೇಕರು ಅವರನ್ನು ನೋಯಿಸ್ಬಿಟ್ಟು ಕೂರಿಸ್ಬಿಟ್ಟಿದ್ದೀವಿ. ಗೊತ್ತಾಯ್ತಲ್ವಾ? ಈಗ ನಮ್ಮ ಅಜ್ಞಾನದಿಂದ ಅಥವಾ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವಾಗ ನಮ್ಮೊಳಗಡೆ ಇರುವ ಪವಿತ್ರಾತ್ಮರು ಏನಾಗ್ತಾರೆ? ನೊಂದುಕೊಳ್ತಾರೆ. ಪವಿತ್ರಾತ್ಮರು ನೊಂದುಕೊಂಡು ನೀವು ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ ಎಲ್ಲ ಮಾಡಿದರೆ ಏನಾದರೂ ಕೆಲಸ ಆಗುತ್ತಾ? ಕೆಲಸ ಆಗಲ್ಲ, ಪ್ರಯೋಜನ ಇಲ್ಲ. ಹಾಗೆ ಮಾಡ್ತೀವ? ನಮಗೆ ಗೊತ್ತಿಲ್ಲದೆ ಮಾಡ್ತಾ ಇರ್ತೀವಿ. ಆ ವಿಷಯ ಬಂದಾಗ ಆ ಸಂದರ್ಭ ಬಂದಾಗ ಅಯ್ಯೋ ಹೌದಲ್ವಾ, ಹಿಂಗೆಲ್ಲ ಮಾಡಿ ನಾನು ಮಾಡ್ತಾ ಇದ್ದೀನಿ ಸರಿನಾ? ಆವಾಗ ಅನಿಸುತ್ತೆ. ಆವಾಗ ಅಲ್ಲಿ ತನಕ ಮಾಡಿದ್ದೆಲ್ಲ ವ್ಯರ್ಥನೆ. ಸೊ ಅದರಿಂದ ನಮ್ಮಲ್ಲಿ ಇರುವಂಥ ಪವಿತ್ರಾತ್ಮರು ನೊಂದುಕೊಂಡಾಗ ಆ ಯೇಸುವಿನ ಅನ್ಯೋನ್ಯತೆಯಲ್ಲಿ ಬದುಕಲಿಕ್ಕಾಗಲ್ಲ, ಆ ಯೇಸುವಿನ ದಾರಿಯಲ್ಲಿ ನಡೆಯಲಿಕ್ಕಾಗಲ್ಲ, ನಾವು ಒಂದು ಜಯಭರಿತ ಜೀವನ ಜೀವಿಸ್ಲಿಕ್ಕಾಗೋದಿಲ್ಲ. ಆದ್ದರಿಂದ ನಾವು ಪ್ರತಿದಿನ ಅವಲೋಕನ ಮಾಡಬೇಕು. ರಾತ್ರಿ ಮಲಗುವಾಗ, ಬೆಳಗ್ಗೆ ಎದ್ದೇಳುವಾಗ ನಾವು ಪ್ರತಿದಿನ ಪವಿತ್ರಾತ್ಮರಿಗೆ ಏನಾದರೂ ನೋಯಿಸಿದ್ದೀನಾ? ಪವಿತ್ರಾತ್ಮರನ್ನು ಎಲ್ಲಾದರೂ ನಾನು ವಿರುದ್ಧವಾಗಿ ಅವರಿಗೆ ನಡೆದಿದ್ದೀನ? ಖಂಡಿತವಾಗಲೂ ಕುತ್ಕೊಂಡು ಒಂದು 5 ನಿಮಿಷ ನೀವು ಒಂದು ದಿನದ ಆ ರಿಪೋರ್ಟನ್ನು ಕುತ್ಕೊಂಡು ಧ್ಯಾನ ಮಾಡುವಾಗ ಖಂಡಿತ ನಿಮಗೆ ತಿಳಿಸ್ಕೊಡ್ತಾರೆ. ಹಾಲೆಲೂಯ. ಎಂತೆಂಥ ಗುಪ್ತವಾದ ಅಪರಾಧಗಳನ್ನೇ ತಿಳಿಸ್ಕೊಳ್ತಾರೆ. ಅಂದರೆ ನೀವು ಕಣ್ಮುಚ್ಚಿ ಪವಿತ್ರಾತ್ಮರಲ್ಲಿ ಸಹಾಯ ಕೇಳುವಾಗ ನೀವು ಅವರಿಂದ ಬೇರ್ಪಟ್ಟದ್ದನ್ನು ಖಂಡಿತ ತೋರಿಸ್ಕೊಡ್ತಾರೆ. ಅಲ್ಲಿ ಒಂದು ಕ್ಷಮೆ ಕೇಳಲಿಕ್ಕಾಗತ್ತೆ, ಅವರ ಪ್ರಸನ್ನತೆಯನ್ನು ಮತ್ತೆ ಅನುಭವಿಸ್ಲಿಕ್ಕಾಗತ್ತೆ, ಆ ಪ್ರಸನ್ನತೆಯಲ್ಲಿ ನಡೀಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಕೇಳಬೇಕು ಯಾರನ್ನ? ಅಂದರೆ ಪವಿತ್ರಾತ್ಮರನ್ನು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯಾರನ್ನ ಕೇಳ್ತೀರಾ? ಬೇರೆ ಯಾರನ್ನೂ ಕೇಳಬೇಡಿ. ಕೇಳಿದ್ರೂ ಕೂಡ ಪ್ರಯೋಜನ ಇಲ್ಲ. ನಮ್ಮ ಜೀವಿತದಲ್ಲಿ ತಂದೆ ದೇವರಿಂದ ನಮಗೆ ಬೇಕಾದ ಪ್ರತಿಯೊಂದನ್ನು ಪಡೆದುಕೊಡೋರು ಪವಿತ್ರಾತ್ಮರಾಗಿದ್ದಾರೆ. ಅವರು ನಮ್ಮಲ್ಲಿ ಸದಾ ಆ್ಯಕ್ಟಿವ್ ಆಗಿದ್ದರೆ, ಅವರು ನಮ್ಮಲ್ಲಿ ಸದಾ ಒಂದು ಕ್ರಿಯಾತ್ಮಕವಾಗಿದ್ದರೆ ಖಂಡಿತವಾಗಲೂ ನಿಮ್ಮ ಜರ್ನಿ ಪಾಸಿಟಿವ್ ಆಗಿರ್ತದೆ. ನಿಮ್ಮ ದಾರಿ ಯೇಸುವಿನ ದಾರಿ ಆಗಿರ್ತದೆ. ಹಾಲೆಲೂಯ. ಆದ್ದರಿಂದ ಯಾರನ್ನ ಕೇಳೋಣ? ಓಕೆ. ಎರಡನೇದಾಗಿ ಅಲ್ಲಿ ಮುಂದುವರಿಸಿ ವಾಕ್ಯ ಹೇಳ್ತದೆ, ಹುಡುಕಿರಿ. ಎಲ್ಲಿ ಹುಡುಕೋಣ? ಹುಡುಕಿ ಸಾಕಾಗಿದೆ ಬ್ರದರ್ ಅಂತೀರಾ?
ಅಲೋ, ಹುಡ್ಕಣ್ವಾ? ಏನು ಹುಡ್ಕೋಣ? ವಾಕ್ಯವನ್ನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸುಮಾರು ಜನ ಹುಡುಕಿ ಸಾಕಾಗಿ ಎಲ್ಲೂ ಸಿಕ್ಕದಲ್ಲೇ ಕೊನೆಗೆ ಪಡ್ಕೊಂಡಿದ್ದೀವಿ ಅಲ್ವಾ? ಹೌದಲ್ವಾ? ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ಮನುಷ್ಯ ಲೋಕದಲ್ಲಿ ಹುಡುಕ್ತಾನೆ ಇರ್ತಾನೆ. ಎಲ್ಲಿ ತನಕ ಹುಡುಕ್ತಾನೆ ಅಂದರೆ ಸೋತು ಇನ್ನೇನು ಹೋಗ್ಬೇಕನ್ನೋ ತನಕ ಹುಡುಕ್ತಾನೆ. ಕೊನೆಗೆ ಯಾರಾದರೂ ಹೇಳಿದ್ರೆ ದೇವರ ಕೃಪೆ ಕರ್ಕೊಂಬಂದರೆ ಆಗ ಅವನಿಗೆ ಅನುಭವಿಸ್ಲಿಕ್ಕಾಗತ್ತೆ. ದೇವರಿಗೆ ಸ್ತೋತ್ರವಾಗಲಿ. ದೇವರು ನಮಗೆ, ನೀವು ಸ್ವಲ್ಪ ಹುಡುಕಿದ್ರಿ, ಅವರು 100% ನಿಮಗೆ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಹಲ್ಲೆಲೂಯಾ. ಹೌದಾ ಇಲ್ವೋ? ಸೊ ಬೇಡ ಅಂದರೂ ತುಂಬಿಸ್ತಾ ಇದ್ದಾರೆ ದೇವರು. ಜೀರ್ಣಿಸ್ಕೊಳಕ್ಕಾಗಲಿಲ್ಲ ಅಂದರೂ ಕೂಡ ಸುರಿಸ್ತಾನೆ ಇದ್ದಾರೆ. ನೀವು ನಿಜವಾಗ್ಲೂ ಭಾಗ್ಯವಂತರು. ಹಲ್ಲೆಲೂಯಾ. ನನ್ನ ಪ್ರಕಾರ ಹೆಂಗೆ ನನಗೆ ಯೋಚನೆ ಬಂತು ಅಂದರೆ, ಯೇಸು ಸ್ವಾಮಿ ಜೊತೆಯಲ್ಲಿ 3.5 ವರ್ಷಗಳ ಕಾಲ ಪ್ರೇಷಿತರಿಗೆ ಫುಲ್ ಬೋಧನೆ. ನಿಮಗೆ 5 ವರ್ಷ ಆದರೂ ಬೋಧನೆ ಸುರಿತಾನೆ ಇದೆ. ಹಲ್ಲೆಲೂಯಾ. ನೀವು ಇದನ್ನು ಹೀರ್ಕೊಂಡು ಪಡ್ಕೊಂಡು ನೀವು ರೆಡಿಯಾಗಿ ನೀವು ತುಂಬಿಸಕ್ಕೆ ಹೋಗ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದರಿಂದನೇ ನಾವು ಏನು ಮಾಡಬೇಕಂತೆ? ಹುಡುಕ್ಬೇಕಂತೆ. ಎಲ್ಲಿ ತನಕ ಹುಡುಕ್ಬೇಕು? ಹುಡುಕ್ಬಿಟ್ಟಿದ್ದೀರಾ? ಹೆಂಗೆ ಹುಡುಕ್ಬಿಟ್ಟಿದ್ದೀರಾ? ಪೂರ್ತಿ ಹುಡುಕ್ಬಿಟ್ಟಿದ್ದೀರಾ? ಸಾಯೋ ತನಕ ಹುಡುಕ್ತಾನೆ ಇರಬೇಕು. ಹಲ್ಲೆಲೂಯಾ. ಯೇಸುವನ್ನು ನಾವು ಕಂಡುಕೊಂಡಿದ್ದೀವಿ. ಕಂಡುಕೊಂಡ್ರೆ ಸಾಕಾ? ಬೇಕಾದಷ್ಟಿದೆ ಅವ್ರ ಹತ್ರ ಅಲ್ವಾ? ದಿನ ಹೊಸದು ಕೊಡ್ತಾರಂತೆ ಅವರು. ದಿನವೂ ಹೊಸದು ಕೊಡ್ತಾರಂತೆ. ಸೊ ಅದರಿಂದ ಹುಡುಕಬೇಕು. ಅದಕ್ಕೆ ಯೇಸು 6ನೇ ಅಧ್ಯಾಯದಲ್ಲಿ 33ನೇ ವಾಕ್ಯದಲ್ಲಿ ಮತ್ತಾಯನ ಶುಭ ಸಂದೇಶದಲ್ಲಿ ಏನನ್ನು ಹುಡುಕಬೇಕು ಅಂತ ಹೇಳ್ತಿದ್ದಾರೆ. ಓದೋಣ. ನೀವು ನಾನು ಈ ಪ್ರಪಂಚದಲ್ಲಿರುವ ಎಲ್ಲರೂ ಕೂಡ ನೀವಾದರೋ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ. ಯಾವುದಕ್ಕಾಗಿ? ದೇವರ ಸಾಮ್ರಾಜ್ಯ ಅಂದರೆ ಯಾರು? ಯೇಸು, ಪವಿತ್ರಾತ್ಮರಲ್ವಾ? ದೇವರ ಸಾಮ್ರಾಜ್ಯಕ್ಕಾಗಿ, ಯೇಸುವಿಗಾಗಿ ದಿನೇ ಇನ್ನೂ ಹೆಚ್ಚು ಆಗಲೇ ಆಡ್ತಿದ್ರಲ್ವ ನೀವು, ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ. ಒಂದಿನ ಸಾಯ ತನಕನ ನೀವು ಎಷ್ಟು ನೀವು ಕೇಳಿಸ್ಕೊಂಡ್ರು, ಎಷ್ಟು ನೀವು ತುಂಬಿಕೊಂಡ್ರು ಅದು ಕಮ್ಮಿನೇ. ನೋಡಿ, ಊಟ ಹೊಟ್ಟೆ ತುಂಬಿದ ಮೇಲೆ ಅದೆಂಥ ಚೆನ್ನಾಗಿರೋದು ಕೊಟ್ಟರು ಕೂಡ ನೀವು ತಿನ್ನಲ್ಲ, ಆಗಲ್ಲ. ಆದರೆ ಈ ವಾಕ್ಯ ಇದೆಯಲ್ವ, ಯೇಸುವನ್ನು ಅನುಭವಿಸ್ತಾ ಇದ್ರೆ ನಿಮ್ಗೆ ಇನ್ನೂ ಬೇಕು ಅನಿಸುತ್ತೆ. ಹೌದಾ ಇಲ್ಲೋ? ಮೊನ್ನೆ ನಾವು 3 ದಿವಸ ಮುಲ್ಕಿಯಲ್ಲಿದ್ವಲ್ಲ, ನಿಜವಾಗ್ಲೂ ನನಗೆ ನಾನು ಹೇಳ್ತಾ ಬಂದೆ, ಅರ್ಧ ದಿನ ಆದಂಗೆ ಆಗೋಯ್ತು. 3 ದಿವಸ ಹೊಟ್ಟೆಲ್ಲ ಉರಿದೋಯ್ತು ನನಗೆ. ಇದೇನಪ್ಪ, ಬೇಗ ಮನೆಗೆ ಹೋಗ್ಬೇಕಾ? ಮನೆಗೆ ಹೋಗ್ಲಿಕ್ಕೆ ನನಗೆ ಅರ್ಜೆಂಟ್ ಇತ್ತು. ನಿಜವಾಗ್ಲೂ ಅರ್ಜೆಂಟ್ ಇತ್ತು. ಯಾಕಂದರೆ 16ನೇ ತಾರೀಕು ನನ್ನ ಮಿಸಸ್ದು ಬರ್ತಡೇ. 1 ವರ್ಷನೂ ಜೊತೆಯಲ್ಲಿಲ್ಲ. ಈ ವರ್ಷ 50ನೇ ವರ್ಷ. ಹಾಗಾಗಿ ನಾನು ಬಂದು ಹೋಗ್ತೀನೇನೋ ಇರ್ತೀನೇನೋ ಅಂತ ಅವರು ಒಂದು ಲೆಕ್ಕದಲ್ಲಿದ್ದರು. ಆದರೆ ನಿಜವಾಗ್ಲೂ ಹೇಳ್ತೇನೆ, ಮನಸ್ಸಿತ್ತು. ಆದರೆ ಅಲ್ಲಿ ಉಳ್ಕೊಳ್ಳೋದು ಅದಕ್ಕಿಂತ ಕೋಟಿ ಪಟ್ಟು ಹೆಚ್ಚು ಒಂದು ಆಶೀರ್ವಾದವಾಗಿತ್ತು ನನಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೊದಲು ನಾವು ದೇವರ ಸಾಮ್ರಾಜ್ಯಕ್ಕಾಗಿ, ಅಂದರೆ ಯೇಸುವಿಗಾಗಿ ತವಕ ಪಡೋರಾಗಬೇಕು ನಾವು. ಇಲ್ಲಿ ಕುಳಿತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಯೇಸುವಿನಲ್ಲಿ ತವಕಪಡಿ, ಯೇಸುವಿಗಾಗಿ ತವಕಪಡಿ. ಸಹೋದರ ವರ್ಷಿಪ್ ಮಾಡುವಾಗ ಹೇಳ್ತಾ ಇದ್ರು, ಮಾರ್ತ ಮತ್ತು ಮರಿಯಳ ಮನೆಗೆ ಹೋದಾಗ ಯೇಸು ಸ್ವಾಮಿ ಹೇಳ್ತಾರಲ್ವಾ, ಅಗತ್ಯವಾದದ್ದು ಒಂದೇ, ಅದು ನಾನೇ. ಅಂದರೆ ನಾನಲ್ಲ, ಯೇಸು. ಅಗತ್ಯವಾದದ್ದು ಒಂದೇ, ಅದು ಯೇಸುವಿನ ವಾಕ್ಯ. ಅದನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ. ಆಕೆಯಿಂದ ಅದನ್ನು ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಯೇಸುವನ್ನು ನೀವು ಪಡ್ಕೊಂಡ್ರೆ, ಯೇಸುವಿನಲ್ಲಿ ಒಂದಾದರೆ, ಆ ಯೇಸುವಿನ ಆನಂದ ತುಂಬ್ಕೊಂಬಿಟ್ರೆ, ಪ್ರಿಯ ಸಹೋದರ ಸಹೋದರಿ, ಈ ಲೋಕದಲ್ಲಿ ಆ ಯೇಸುವಿನ ಆನಂದವನ್ನು ನಿಮ್ಮಿಂದ ಕಸಿದುಕೊಳ್ಳಿಕ್ಕೆ ಈ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನೋಡಿ, ಇಲ್ಲಿ ಮಾತುಗಳನ್ನು ಯೇಸು ಹೇಳುವಾಗ ಒಂದೊಂದು ಸಾರಿ, ಏನಪ್ಪ ಯಾವಾಗಲೂ ಯೇಸು ನನ್ನ ಹತ್ರ ಬನ್ನಿ, ನಾನೇ ದೇವರು ಅಲ್ವಾ? ಸೊ ಆದರೆ ಅದು ಹೇಳ್ತಾ ಇರೋದು ಯಾತಕ್ಕಾಗಿ ಅಂದರೆ, ಅವರ ಒಳಿತಿಗಾಗಿ ಅಲ್ಲ, ನನ್ನ ನಿಮ್ಮ ಒಳಿತಿಗಾಗಿ. ಹಲ್ಲೆಲೂಯಾ.
ಹಾಲೆಲೂಯ. ನಾವು ಬೇರೆ ಯಾರ ಹತ್ರನೂ ಹೋದರೆ ಕಷ್ಟ ಸಂಕಟಗಳನ್ನು ಅನುಭವಿಸ್ಬೇಕಾಗತ್ತೆ. ಅದು ಅವ್ರಿಗಿಷ್ಟ ಇಲ್ಲ. ನಾನು ಆನಂದ, ನಾನು ಸಮಾಧಾನ, ನಾನು ಶಾಂತಿ, ನಾನು ನೆಮ್ಮದಿ, ನೀವು ನನ್ನ ಹತ್ರ ಬನ್ನಿ, ನನ್ನ ಹತ್ರ ಇದೆ ಅದೆಲ್ಲ, ನನ್ನನ್ನು ಪಡ್ಕೊಳ್ಳಿ, ಎಲ್ಲವನ್ನು ಅನುಭವಿಸಿ ಅಂತ ನಮ್ಮನ್ನು ಕರೀತಾರೆ. ಅವರನ್ನು ಹುಡುಕ್ರಿ ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ. ನಾವು ಅದನ್ನು ಹುಡುಕಲ್ಲ. ಪ್ರೈಸ್ ದಿ ಲಾರ್ಡ್. ಎಷ್ಟೋ ಮಂದಿ ಇವತ್ತು ಕ್ರೈಸ್ತರು ಬಿಟ್ಬಿಡೋಣ, ಎಷ್ಟೋ ಮಂದಿ ಕ್ರೈಸ್ತರು ಯೇಸುವನ್ನು ಹುಡುಕೋದು ಯಾವಾಗ ಗೊತ್ತಾ? ಕೊನೆ ಗಳಿಗೆಯಲ್ಲಿ 4 ಜನ ಹೊತ್ಕೊಂಡು ಹೋಗೋ ಟೈಮಲ್ಲಿ, ಇನ್ನೇನು ಬಂದ್ಬಿಡುತ್ತೆ, ವಯಸ್ಸು ಆಗ್ಬಿಟ್ಟಿರುತ್ತಲ್ವಾ, ಆ ಟೈಮಲ್ಲಿ ಹುಡುಕೋದು. ಈಗಲಾದರೂ ಹುಡುಕ್ಬಿಡೋಣ. ಅದು ಅಲ್ಲಿ ಕೂಡ ಹುಡುಕೋದೇನಕ್ಕೆ? ಶರೀರದಲ್ಲಿ ಜೀವಿಸೋಕ್ಕಷ್ಟೇ, ಯೇಸುವಿನಲ್ಲಿ ಒಂದಾಗ್ಲಿಕ್ಕಲ್ಲ. ಶರೀರದಲ್ಲಿ ಜೀವಿಸ್ಲಿಕ್ಕೆ ಆವಾಗಲೂ ಕೂಡ ಹುಡುಕೋದು. ಅಂಥ ಹುಡುಕಾಟ ವ್ಯರ್ಥ ಪ್ರಿಯರೇ, ಪ್ರಯೋಜನ ಇಲ್ಲ. ಅದರಿಂದ ನಾನು ಹುಡುಕಬೇಕಾಗಿದ್ದು ಯಾತಕ್ಕಾಗಿ ಅಂದರೆ ಆ ಯೇಸುವಿನ ಮಗನಾಗಿ ಮಗಳಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಅದರಿಂದನೇ ಯೇಸು ಹೇಳ್ತಾರೆ, ಮೊದಲು 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 ನೀವು ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ಅಥವಾ ನನಗಾಗಿ ತವಕ ಪಡಿ. ಅವರಿಗಾಗಿ ತವಕ ಪಡಬೇಕು. ನಾವು ಅವರೊಂದಿಗಿರ್ಲಿಕ್ಕಾಗಿ ತವಕ ಪಡಬೇಕು. ನೀವೆಷ್ಟು ಅವರಿಗಾಗಿ ತವಕ ಪಡ್ತೀರೋ, ಅವರೊಂದಿಗಿರ್ತೀರೋ, ಆ ಸ್ವರ್ಗವನ್ನು ಇಲ್ಲೇ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಆಗತ್ತಾ? ಮಾಡಿದ್ದಾರಾ? ಪ್ರೇಷಿತರ ಒಬ್ಬೊಬ್ಬರ ಜೀವಿತವನ್ನು ನೀವು ಲೆಕ್ಕ ಮಾಡಿ ನೋಡಿದ್ರೆ, ನೀವು ಅವರನ್ನು ಸ್ವಲ್ಪ ಅವಲೋಕನ ಮಾಡಿದ ಅವರ ಜೀವನ ಚರಿತ್ರೆಗಳನ್ನು ಸ್ವಲ್ಪ ತಿಳ್ಕೊಂಡಿದ್ದಾದರೆ, ಅಥವಾ ಬೈಬಲಲ್ಲಿ ಅನೇಕ ವಿಷಯಗಳಿದೆ. ಉದಾಹರಣೆಗೆ 12ನೇ ಅಧ್ಯಾಯದಲ್ಲಿ ಸಾವಿಗೆ ಹೋಗುವಂಥ ಮನುಷ್ಯ ಪೇತ್ರ, ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 12ನೇ ಅಧ್ಯಾಯದಲ್ಲಿ ಸಾವಿಗೆ ಹೋಗುವಂಥ ಸನ್ನಿವೇಶ, ಸಾವಿಗೆ ಹೋಗುವಂಥ ಒಂದು ಸಂದರ್ಭ. ಅದು ನೋಡಿ 12ನೇ ಅಧ್ಯಾಯದಲ್ಲಿ 1ರಿಂದನೇ ಓದಿ, ಅದು ಎಷ್ಟು ಚೆನ್ನಾಗಿದೆ ನೋಡಿ, ಎಂಥ ಪರಿಸ್ಥಿತಿ ನೋಡಿ ಅದನ್ನು. ಆ ದಿನಗಳಲ್ಲಿ ಅರಸ ಹೆರೋದನು ಕ್ರೈಸ್ತ ಸಭೆಯ ಸದಸ್ಯರಲ್ಲಿ ಕೆಲವರನ್ನ ಹಿಂಸಿಸಲು ಆರಂಭಿಸಿದನು. ಏನ್ ಮಾಡಿದನು? ಹಿಂಸೆ. ಈಗ ನಮ್ಗೇನಾದ್ರೂ ಹಿಂಸೆ ಬಂದಿದೆಯಾ? ಹಿಂಸೆ ನಾವೇ ಮಾಡ್ತಾ ಇರೋದು, ನಮಗೆ ನಾವೇ ಮಾಡ್ಕೊಂಡಿರೋದು. ಯಾವ ರೀತಿ? ಯೇಸುವನ್ನು ಅರಿಯದೆ, ಯೇಸು ಹೇಳಿದ ವಾಕ್ಯಗಳನ್ನು ಗ್ರಹಿಸದೆ ಹಿಂಸೆ ನಾವೇ ಒಳಗಾಗಿರೋದು. ನಮ್ಮನ್ನು ಯಾರೂ ಒಳಪಡಿಸಿಲ್ಲ. ನಮಗೆ ನಾವೇ ಶಿಕ್ಷೆ, ನಮಗೆ ನಾವೇ ನೋವು ತಂದುಕೊಂಡಿರೋದು. ಆದರೆ ಇಲ್ಲಿ ಯೇಸು ಸ್ವಾಮಿಯನ್ನು ಪವಿತ್ರಾತ್ಮನ ಮುಖಾಂತರ ಹಿಂಬಾಲಿಸಿದ ಆ ಪ್ರೇಷಿತರು ಹಿಂಸೆಗೊಳಗಾಗಿದ್ದಾರೆ, ಕಷ್ಟ ಸಂಕಟಗಳಿಗೆ ಒಳಗಾಗಿದ್ದಾರೆ, ಮರಣಕ್ಕೂ ಕೂಡ ತುತ್ತಾಗಿದ್ದಾರೆ. ಓದೋಣ. ಯೋವಾನನ ಸಹೋದರ ಯಾಕೋಬನನ್ನು ಖಡ್ಗದಿಂದ ಕೊಲ್ಲಿಸಿದನು. ಏನ್ ಮಾಡಿದ್ನು? ಖಡ್ಗದಿಂದ ಕೊಲ್ಲಿಸಿದನು. ಹೋಯ್ತು, ಒಂದು ತಲೆ ಹೋಯ್ತು, ಕಟ್ ಮಾಡಿಬಿಟ್ರು. ಯಾರನ್ನ? ಯಾಕೋಬ ಪ್ರೇಷಿತನನ್ನ. ಓಕೆ. ಇದರಿಂದ ಯಹೂದ್ಯರಿಗೆ ಮೆಚ್ಚುಗೆಯಾಯಿತೆಂದು ತಿಳಿದು, ಜನರನ್ನ ಮೆಚ್ಚುಗೆ ಆಯ್ತು ಅಂತ ತಿಳಿದು ಪೇತ್ರನನ್ನು ಬಂಧಿಸಿದನು. ಏನ್ ಮಾಡಿದ? ಈಗ ಜನರ ಮೆಚ್ಚುಗೆ ಪಡಿಲಿಕ್ಕೆ ಇವನಿಗೆ ಸಿಕ್ಕಿರೋದು ಯಾರು? ಪ್ರೇಷಿತರು. ಅವನನ್ನು ಸಾಯಿಸಿದ. ಈಗ ಈ ಪೇತ್ರನನ್ನು ಕೂಡ ಈಗ ಸೆರೆಮನೆಯಲ್ಲಿ ಇರಿಸಿದ್ದಾನೆ. ಈಗ ಇವನನ್ನು ಕೂಡ ಖಡ್ಗದಿಂದ ಕಟ್ ಮಾಡಿದರೆ ಯಾರ ಮೆಚ್ಚುಗೆ ಸಿಗುತ್ತೆ? ರಾಜ ಮಾಡಿಬಿಡ್ತಾರೆ. ಇನ್ನೂ ಒಂದು ಟರ್ಮ್, ರಾಜ ಅವನೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದರೆ ಪ್ರಿಯ ಸಹೋದರ ಸಹೋದರಿ, ಯೇಸು ನಮ್ಮಲ್ಲಿದ್ದಾಗ, ಯೇಸುವಿನೊಂದಿಗೆ ನಾವಿದ್ದಾಗ ನೋಡಿ ಯಾವ ರೀತಿ ಕಾರ್ಯಗಳಾಗತ್ತೆ. ಓದೋಣ. ಪೇತ್ರನನ್ನು ಬಂಧಿಸಿದ ಮೇಲೆ ಸೆರೆಮನೆಯಲ್ಲಿಟ್ಟು ಅವನನ್ನು ಕಾಯಲು 4 ಸೈನಿಕರಿದ್ದ ಚತುರ್ದಳಕ್ಕೆ ವಹಿಸಿದನು. ಪಾಸ್ಕ ಹಬ್ಬದ ನಂತರ ಪೇತ್ರನನ್ನು ಬಹಿರಂಗ ವಿಚಾರಣೆಗೆ ಗುರಿಪಡಿಸಲು ಉದ್ದೇಶಿಸಿದ್ದನು. ಪೇತ್ರನು ಹೀಗೆ ಸೆರೆಯಲ್ಲಿಟ್ಟಿದ್ದಾಗ ನೋಡಿ, ಪೇತ್ರ ಸೆರೆಮನೆಯಲ್ಲಿದ್ದಾನೆ, 4 ಮಂದಿ ಸೈನಿಕರಿದ್ದಾರೆ. ಸೈನಿಕರ ಮಧ್ಯದಲ್ಲಿ ನಿದ್ರೆ. ನಿಜವಾಗ್ಲೂ ಹೇಳಿ, ಮೊದಲನೇದಾಗಿ ನಾವು ಜೈಲಿಗೆ ಹೋಗೋಕೆ ರೆಡಿ ಇಲ್ಲ. ರೆಡಿ ಇದ್ದೀರಾ? ರೆಡಿ ಇಲ್ಲ. ಒಂದು ವೇಳೆ ನೀವು ಹೋಗಿ ಮಲಗಿದ್ರು ಕೂಡ, ಉದಾಹರಣೆಗೆ ನೀವು ಯಾರ್ದೋ ನಿಮ್ಮ ಫ್ರೆಂಡ್ ಮನೇಲಿ ಮಲಗಿದ್ದೀರಿ ಅಂತ ಇಟ್ಕೊಳ್ಳೋಣ. ಆ ಬಾಗಿಲಲ್ಲೋ ಆ ಮೂಲೆಯಲ್ಲೋ ಯಾರಾದರೂ ಒಬ್ಬರು ನಿಂತ್ಕೊಂಡೇ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಇದೇ ಮಾಡ್ತೀರಾ? 108 ಯೋಚನೆ. ಈ ಮನುಷ್ಯ ಯಾಕೆ ನಿಂತ್ಕೊಂಡಿದ್ದಾನೆ, ಇವನೇನು ಮಾಡ್ತಾನೋ, ಈಕೆ ಏನು ಮಾಡ್ತಾಳೋ, ನಂದೆಲ್ಲ ಕದ್ಕೊಂಡು ಹೋಗ್ತಾರೋ, 108 ಯೋಚನೆಗಳು ನಮಗೆ. ಅಂಥ ಟೆನ್ಷನ್ ಅಲ್ಲ ಇಲ್ಲಿ ಟೆನ್ಷನ್ ಏನು ಗೊತ್ತಾ? ತಲೆ ಕಡ್ದಿದ್ದಾರೆ ಯಾಕೋಬನದು. ಈಗ ಪೇತ್ರನ ತಲೆ ಹೋಗುತ್ತೆ, ಅದು ಗೊತ್ತು ಪೇತ್ರನಿಗೆ. ಜೈಲಿಗೆ ಹಾಕ್ತಾರೆ, ಇಲ್ಲ ತಲೆ ಕಡಿತಾರೆ, ಅದು ಗೊತ್ತು ಮನುಷ್ಯನಿಗೆ. ಪ್ರಿಯರೇ, ಆ ರಾತ್ರಿ ಆ ಸೈನಿಕರ ಮಧ್ಯದಲ್ಲಿ ಮನುಷ್ಯ ಇದ್ದಾನೆ. ಯಾವ ರೀತಿ ಇದ್ದಾನೆ ಓದಿ.
ಹೆರೋದನು ಪೇತ್ರನನ್ನು ಹಾ. ಜನರ ಮುಂದೆ ತರಬೇಕೆಂದಿದ್ದ ಹಿಂದಿನ ರಾತ್ರಿ ಅದು. ಹಾ ಪೇತ್ರನು ಇಬ್ಬರು ಸೈನಿಕರ ನಡುವೆ ಹಾ ನಿದ್ರಿಸುತ್ತಿದ್ದನು. ಏನ್ ಮಾಡ್ತಾ ಇದ್ದ? ಆ ನಿದ್ರೆಗೆ ಕಾರಣ ಯಾರು? ಯಾರು? ಯೇಸು, ಪವಿತ್ರಾತ್ಮರು. ಆ ನಿದ್ರಿಸ್ಲಿಕ್ಕೆ ಕಾರಣ ಪವಿತ್ರಾತ್ಮರು, ಯೇಸು. ಡಿಸೈಡ್ ಅವ್ರದ್ದೆಲ್ಲ ಏನು ಗೊತ್ತಾ? ಬದುಕಿದ್ರೆ ಯೇಸುಗಾಗಿ, ಸತ್ರೆ ಯೇಸುಗಾಗಿ. ಬದುಕಿದ್ರೆ ಸುವಾರ್ತೆ, ಸತ್ರೆ ಸ್ವರ್ಗ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಮ್ಮದು ಕತೆ ಹಂಗಲ್ಲ ಬಿಡಿ, ನಮ್ದಿನ್ನೂ ಸ್ಟಾರ್ಟೇ ಆಗಿಲ್ಲ. ನಮ್ಮ ಜರ್ನಿ ಇನ್ನೂ ಸ್ಟಾರ್ಟೇ ಆಗಿಲ್ಲ ಅಂತ ಹೇಳ್ಬೋದು. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಉರಿಯುವ ಪೊದೆಯಲ್ಲಿ ಸ್ವರ ಕೇಳಿದ್ರು, ಹೌದಾ? ಆ ಬೆಂಕಿ ಉರಿಯೋದನ್ನು ಕಣ್ಣಾರೆ ಕಂಡ್ರು, ಹೌದಾ? ಅದು ಅವರಿಗೆ ಬೇಸಿಕ್, ಆರಂಭ. ನನ್ನ ಪ್ರಕಾರ ನಾವಿನ್ನೂ ಆ ಬೇಸಿಕ್ ಕೂಡ ಅನುಭವಿಸಿಲ್ಲ. ಏನಂತೀರಾ? ಅವ್ರಿಗೆ ಅದು ಬೇಸಿಕ್. ಆ್ಯಕ್ಚುಲಿ ಉರಿಯುವ ಪೊದೆಯಲ್ಲಿ ದೇವರನ್ನು ಕಾಣ್ತಾ ಇದ್ದಾನೆ ಮನುಷ್ಯ, ಸ್ವರ ಕೇಳ್ತಾ ಇದೆ ನೇರವಾಗಿ. ಕಾಲಿನ ಕೆರವನ್ನು ಬಿಟ್ಟು ಮುಂದೆ ಬಾ ಅಂತ ಹೇಳ್ತಿದ್ದಾರೆ. ಇದು ಬೇಸಿಕ್ ಅವರಿಗೆ, ಮೋಶೆಗೆ. ನಾವು ಸ್ವರ ಕೇಳಿದ್ದೀವ? ಒಂದು ಜ್ವಾಲೆ ನೋಡಿದ್ದೀವ? ಬೇಸಿಕ್ ಕೂಡ ಇಲ್ಲ ನಮಗಿನ್ನೂ. ಯೋಚನೆ ಮಾಡಿ, ಎಷ್ಟು ತವಕ ಪಡಬೇಕಾಗಾದ್ರೆ ನಾವು ತವಕ ಪಡಬೇಕು. ನಂಜನಗೂಡಿನ ಈ ಆಲಯದ ಪ್ರತಿಯೊಂದು ವಿಶ್ವಾಸಿಗಳು ನೀವು ತವಕ ಪಡಬೇಕು. ಯಾಕೆಂದರೆ ನಿಮ್ಮ ಒಳಗಡೆಯಿಂದ ಹತ್ತಿ ಉರಿಯುವ ಪವಿತ್ರಾತ್ಮನ ಬೆಂಕಿಯ ಮುಖಾಂತರ ಈ ಆಲಯದಲ್ಲಿ ಅನೇಕ ಮಕ್ಕಳು ರಕ್ಷಿಸಲ್ಪಟ್ಟವರಾಗಿ ವಿಶ್ವಾಸಿಗಳಾಗಿ ಬಂದು ದೇವರನ್ನು ಹೊಗಳಿ ಕೊಂಡಾಡಬೇಕು. ಪ್ರಿಯ ಸಹೋದರ ಸಹೋದರಿ, ಪ್ರೈಸ್ ದ ಲಾರ್ಡ್. ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ಅದು ಅವರಿಗೆ ಆರಂಭದ ಅನುಭವ. ಅದು ನಾವು ಕೆಲವೊಂದು ಸಾರಿ ಭಾಳ ಖುಷಿ ಪಡ್ತೀವಿ. ಹೊಸ ಒಡಂಬಡಿಕೆ ಮಕ್ಕಳು ನಿಜವಾಗ್ಲೂ ಗ್ರೇಟೆ, ಭಾಳ ಸಂತೋಷ. ಆದರೆ ಒಂದು ಸರಿ ಧ್ಯಾನ ಮಾಡಿ ನೋಡಿ, ಧ್ಯಾನ ಮಾಡಿ ನೋಡಿ. ಪವಿತ್ರಾತ್ಮರು ನಮ್ಮಲ್ಲಿದ್ದಾರೆ. ಪವಿತ್ರಾತ್ಮರು ನಮಗೆ ಯೇಸು ಕ್ರಿಸ್ತರ ಮುಖಾಂತರ ತಂದೆ ದೇವರು ಸಾಲ್ವೇಷನ್ ಕೊಟ್ಟಿದ್ದಾರೆ, ರಕ್ಷಣೆ ಕೊಟ್ಟಿದ್ದಾರೆ. ಹೊಸ ಒಡಂಬಡಿಕೆ ಮಕ್ಕಳು, ಪುನರುತ್ಥಾನದ ಮಕ್ಕಳು, ಭಾಳ ಸಂತೋಷ. ಆದರೆ ನಿಜವಾಗ್ಲೂ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ, ಅದು ಭಾಳ ಮುಖ್ಯ. ಅಲ್ಲಿ ಅದು ನಿಜವಾಗ್ಲೂ ಬೇಸಿಕ್ಕೆ. ನಾನು ಹೇಳ್ತಾ ಇದ್ದೀನಿ, ಆ ಬೇಸಿಕ್ ಕೂಡ ಇನ್ನೂ ನಮ್ಮಲ್ಲಿ ಕ್ರೈಸ್ತರು ಅನೇಕರು ಆ ಮಟ್ಟಿಗೂ ಇನ್ನೂ ಬಂದಿಲ್ಲ. ಆ ಮಟ್ಟಕ್ಕೆ ಬಂದೇ ಇಲ್ಲ. ನನ್ನ ಲೆಕ್ಕದಲ್ಲಿ ಆ ಮಟ್ಟಕ್ಕೆ ಬಂದುಬಿಟ್ರೆ ನಾವು ಭೂಮಿ ಮೇಲೆ ತೇಲ್ತಾ ಇರ್ತೀವಿ. ಹಾಲೆಲೂಯಾ. ಹೌದಾ ಇಲ್ಲ? ಹೌದಾ ಇಲ್ಲ? ನೇರವಾಗಿ ಸ್ವರ ಕೇಳ್ತಾ ಇದೆ, ನೇರವಾಗಿ ಬೆಂಕಿ ಉರಿತಾ ಇದೆ, ಅಲ್ಲಿ ಪೊದೆ ಹತ್ತಿ ಉರಿತಾ ಇದೆ. ಆದರೆ ಅದು ಸುಡ್ತಾ ಇಲ್ಲ. ಇದು ದರ್ಶನ. ಈ ಕಣ್ಣುಗಳಿಂದ, ಇದೇ ಕಣ್ಣುಗಳಿಂದ ನೋಡ್ತಾ ಇದ್ದಾನೆ ಮನುಷ್ಯ. ಹಾಲೆಲೂಯಾ, ಹಾಲೆಲೂಯಾ. ನಾವು ಕನಸಲ್ಲಾದರೂ ನೋಡಿದ್ದೀವ? ಬಯಸಿ ಸಿಗ್ತಾರೆ, ಖಂಡಿತ ಬಯಸಿ ಸಿಗ್ತಾರೆ, ಹಂಬಲಿಸಿ ಸಿಗ್ತಾರೆ. ಈ ರೀತಿಯ ದಾಹ, ಈ ರೀತಿಯ ಹುಡುಕಾಟ ನಮಗಾಗಬೇಕು. ನೀವು ಮೊದಲಾದರೂ ಹುಡುಕಿದ್ದೀರಾ? ಹುಡುಕ್ತಾನೇ ಇರಿ ಪ್ರಿಯರೇ. ಪ್ರತಿದಿನ ಹುಡುಕಬೇಕು ನಾವು. ಪ್ರತಿದಿನ, ಎವ್ರಿ ಡೇ ಹುಡುಕಬೇಕು. ಪ್ರತಿದಿನ ಹುಡುಕುವಾಗ ಖಂಡಿತ ಹುಡುಕುವ ಪ್ರತಿಯೊಬ್ಬನಿಗೆ ಯೇಸು ಸಿಗ್ತಾರೆ. ಹಾಲೆಲೂಯಾ. ಯೇಸು ನಮ್ಮ ಒಳಗಡೆ ಸಿಕ್ಕಿದಾಗ ಈ ಪ್ರಪಂಚದಲ್ಲೇ ನಮಗಿಂತ ಸೌಭಾಗ್ಯವಂತವರು ಬೇರೆ ಯಾರೂ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಈ ಪೇತ್ರ ನೋಡಿ, ರಾತ್ರಿ ಆ ಒಂದು ಸೈನಿಕರ ಮಧ್ಯದಲ್ಲಿ ನೇಣಿಗಾಗ್ತಾರಂತ ಗೊತ್ತಿದ್ರೂ ಕೂಡ ಇವತ್ತು ನಮಗಿಷ್ಟು ವಾಕ್ಯ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಇಷ್ಟು ವಾಕ್ಯಗಳು ಪವಿತ್ರಾತ್ಮರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬ್ರದರ್ಗಳ ಮುಖಾಂತರ, ಫಾದರ್ ಮುಖಾಂತರ, ಎಲ್ಲರ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಆದರೂ ಕೂಡ ನಮ್ಮ ಮನೆಯಲ್ಲಿ ಯಾರಿಗೂ ಆಗೋದು ಬೇಡ. ಒಂದು ಸಣ್ಣ ಎದೆ ನೋವು ಬಂದರೆ, ಒಂದು ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗುವಂಥ ಒಂದು ಸಂಭವಗಳು ಇದೆ ಅಂತ ಹೇಳಿಬಿಟ್ರೆ ನಿಜವಾಗ್ಲೂ ಸಮಾಧಾನವಾಗಿರ್ತೀವ? ಸಮಾಧಾನ ಹಾಳಾಗುತ್ತೆ ಅಲ್ವಾ? ಒಂದು ದಿವಸ ಒಂದು ಕ್ಷಣ ಹಂಗೆ ಬರುತ್ತೆ. ಆದರೆ ಅದನ್ನು ಮೆಟ್ಟಿ ನಿಲ್ಲೋ ಮಕ್ಕಳು ನಾವಾಗಬೇಕು. ಸಾವೇ ಮುಂದೆ ಬಂದು ಕೂತಿದೆ. ಯಾರಿಗೆ? ಪೇತ್ರನಿಗೆ ಸಾವೇ ಬಂದ್ಬಿಟ್ಟಿದೆ. ಜಡ್ಜ್ಮೆಂಟ್ ಏನೋ ಆಗುತ್ತೆ ಬಿಡು, ಖಂಡಿತ ಹಿಂಗಾದ್ರೆ ಹಂಗಾದ್ರೆ ಹಂಗೆ. ಈ ಮಟ್ಟಿಗೆ ನಮ್ಮ ಆತ್ಮೀಕವಾದ ಜೀವನ ಬೆಳವಣಿಗೆ ಆಗಬೇಕು. ಅವಾಗ ಏನಾಗುತ್ತೆ ಗೊತ್ತಾ? ಸಾವುಗೂ ಎದುರಲ್ಲ, ಬದುಕಲಿಕ್ಕೂ ಎದುರಲ್ಲ ನಾವು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯಾಕೆ ಸಾವು ಅಂದ ತಕ್ಷಣ ಎಲ್ಲ ಸುಮ್ಮನೆ ಆಗ್ಬಿಟ್ರಲ್ಲ? ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮನ್ನೇನೋ ಆ ಥರ ನಡೆಸಲ್ಲ ಬಿಡಿ, ಭಯಪಡಬೇಡಿ, ಹೆದರಬೇಡಿ. ಹಾಲೆಲೂಯಾ, ಹಾಲೆಲೂಯಾ. ಸೊ ನಾನು ಹೇಳ್ತಾ ಇರೋದು ನಿಜವಾಗ್ಲೂ ಅದೊಂದು ಸೌಭಾಗ್ಯ. ನಿಜವಾಗ್ಲೂ ಎಲ್ರಿಗೂ ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ,
ಅವರಿಗಾಗಿ ಸಾಯುವಂಥ ರಕ್ತಸಾಕ್ಷಿಗಳಾಗುವಂಥ ಆ ಒಂದು ಎಲ್ರಿಗೂ ಸಿಗಲ್ಲ ಅಂತ ಹೇಳ್ತಾರೆ. ಸಿಕ್ಕಿದ್ರೆ ನಮ್ಮ ಪುಣ್ಯ. ನಾನು ಯಾವಾಗಾದರೂ ಒಂದೊಂದು ಸರಿ 6 ತಿಂಗಳಿಗೋ 1 ವರ್ಷಕ್ಕೋ ಒಂದು ಸರಿ ಈ ಥರದ್ದು ಸಿಕ್ಕಿದಾಗ ಅವನಪ್ಪ ನನಗೂ ಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ವರ್ಷ ನೆನಪಿರಲ್ಲ ಅದು. ಹಾಲೆಲೂಯ, ಹಾಲೆಲೂಯ. ಸೊ ಪೇತ್ರ ರಾತ್ರಿಯಲ್ಲಿ ನೋಡಿ ಆ ಇಬ್ಬರು ಸೈನಿಕರ ಮಧ್ಯದಲ್ಲಿ ನಿದ್ರೆ ಮಾಡ್ತಾ ಇದ್ದಾನೆ. ಓದಿ. ಇಬ್ಬರು ಅವನನ್ನು 2 ಸರಪಳಿಗಳಿಂದ ಕಟ್ಟಲಾಗಿತ್ತು. 2 ಸರಪಳಿಗಳಿಂದ ಕಟ್ಟಿಬಿಟ್ಟಿದ್ದಾರೆ. ಪಹರೆಯವರು ಸೆರೆಮನೆಯ ದ್ವಾರದಲ್ಲಿ ಕಾವಲಿದ್ದರು. ಆಚೆ ಪಹರೆಯವರು ಸೆರೆಮನೆಯ ಬಾಗಿಲಲ್ಲಿ ಕಾವಲಿದ್ದಾರೆ. ಪಕ್ಕನೆ ದೇವದೂತನೊಬ್ಬನು ಕಾಣಿಸಿಕೊಂಡನು. ಯಾರು ಕಾಣಿಸ್ಕೊಂಡ್ರು? ದೇವದೂತನಿಗೂ ಬೇಜಾರಾಗ್ಬಿಟ್ಟಿದೆ ಅಲ್ವಾ? ಈ ಮನುಷ್ಯ ಎಂಥ ಮನುಷ್ಯನಪ್ಪ. ಅಲ್ಲೆಲೂಯ ಅಲ್ವಾ? ಈ ಮನುಷ್ಯ ಎಂಥ ಮನುಷ್ಯ. ಸಾವು ಇಲ್ಲಿ ಕುತ್ತಿಗೆ ಹತ್ರ ಬಂದಿದೆ, ಮೈಂಡೇ ಮಾಡದೆ ಇದಾನಲ್ಲ ಅಂತೇಳಿ ಅವನು ಕಳಿಸಿರೋದು ಯಾರು? ಸ್ವರ್ಗದಿಂದ ದೇವರು. ನನ್ನ ಮಗ ತನ್ನ ಹೃದಯದ ಆನಂದವನ್ನು ಕಳ್ಕೊಳ್ಳದೆ ನನಗೋಸ್ಕರ ಬದುಕಲಿಕ್ಕೂ ಸಾಯ್ಲಿಕ್ಕೂ ಎರಡಕ್ಕೂ ರೆಡಿಯಾಗಿ ಮಲಗಿದ್ದಾನೆ. ಹೋಗ್ಬಿಟ್ಟು ಎಲ್ಲವನ್ನ ಬಿಡಿಸಿ ಕರ್ಕೊಂಡು ಬಾ ಅಂತೇಳಿ ದೇವರು ಕಳಿಸ್ರನ್ನ ದೂತರನ್ನ. ಪ್ರಿಯರೇ, ಯೇಸುವಿನ ವಾಕ್ಯ ನಿಮ್ಮಲ್ಲಿದ್ದರೆ ನೀವ್ಯಾವತ್ತೂ ಭಯ ಪಡೋದಿಲ್ಲ, ನೀವ್ಯಾವತ್ತೂ ಹೆದರೋದಿಲ್ಲ. ಪ್ರತಿದಿನ ಹುಡುಕಿ ಪ್ರಿಯರೇ, ಒಂದು ದಿವಸ ಅಲ್ಲ, ಸಾಯೋ ತನಕ ಪ್ರತಿದಿನ ಹುಡುಕಿ ಯಾರನ್ನ? ಯೇಸುವನ್ನ. ನೀವೆಷ್ಟು ಹುಡುಕಿದ್ರೂ ಕೂಡ ದಿನ ಕೂಡ ಹೊಸದಾಗಿರ್ತಾರೆ. ಒಂದು ದಿವಸ ತಂದೆ ಆಗಿರ್ತಾರೆ, ಒಂದು ದಿವಸ ತಾಯಿ ಆಗಿರ್ತಾರೆ, ಒಂದು ದಿವಸ ಫ್ರೆಂಡ್ ಆಗಿರ್ತಾರೆ, ಒಂದು ದಿವಸ ಅಣ್ಣನಾಗಿರ್ತಾರೆ, ಒಂದೊಂದು ದಿವಸವು ನೂತನವಾಗಿರ್ತಾರೆ. ನಾನು ಹೇಳಿದ ಅಕ್ಕ ಅಮ್ಮನಾಗೆ ಅಂತಲ್ಲ, ಪ್ರತಿದಿನ ಅವರು ವಿಭಿನ್ನವಾಗಿರ್ತಾರೆ, ಒಂದೊಂದು ದಿವಸವು ಹೊಸದಾಗಿರ್ತಾರೆ. ಆದ್ದರಿಂದ ಮೊದಲು ಯಾವ ವ್ಯಕ್ತಿ ನಿಜವಾಗಲೂ ತನ್ನ ಜೀವಿತದಲ್ಲಿ ಮೊದಲ ಆದ್ಯತೆಯನ್ನು, ಮೊದಲ ಒಂದು ಪ್ರಯಾರಿಟಿಯನ್ನು ಯೇಸು ಸ್ವಾಮಿಗೆ, ದೇವರ ವಾಕ್ಯಕ್ಕೆ ಕೊಡ್ತಾನೋ ಆ ವ್ಯಕ್ತಿ ನಿಜವಾಗಲೂ ಈ ಭೂಮಿಯಲ್ಲಿ ಸಮೃದ್ಧಿಯಾಗಿರ್ತಾನೆ. ಅವನು ಮಾತ್ರವೇ, ಆಕೆ ಮಾತ್ರವೇ ಧನ್ಯಳು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಸ್ವರವೆತ್ತಿ ಹಾಲೆಲೂಯ, 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 ಹಾಲೆಲೂಯ. ಆದ್ದರಿಂದ ಪ್ರತಿದಿನ ಒಂದಿನಲ್ಲ, ಪ್ರತಿದಿನ ಅವರಿಗಾಗಿ ಹುಡುಕೋಣ. ಪ್ರತಿದಿನ. ಇವತ್ತು ಎಷ್ಟೋ ಮಂದಿ ಎಲ್ಲೆಲ್ಲೋ ಹುಡುಕೊಂಡು ಸಿಗದೆ ನಷ್ಟಪಟ್ಟು ಮೆಂಟ್ಲುಗಳಾಗಿ ಹೋಗಿದ್ದಾರೆ. ಆದರೆ ನಿಜವಾಗ್ಲೂ ಭಾಗ್ಯವಂತರು ಸುಲಭವಾಗಿ ನಮಗೆ ದೇವರು ಉಣಬಡಿಸ್ತಾ ಇದ್ದಾರೆ. ಸೊ ಕೆಲವರಿಗೆ ನಮಗೆ ಏನಾಗಿದೆ ಅಂದರೆ, ನಿಮಗೆ ಗೊತ್ತಿಲ್ಲ, ಕೆಲವರಿಗೆ ಸಿಗ್ತಾ ಇದೆಯಲ್ವಾ, ಜಾಸ್ತಿ ಆಗ್ಬಿಟ್ಟಿದೆಯೇನೋ ಅನಿಸುತ್ತೆ ನನಗೊಂದೊಂದು ಸಾರಿ. ನಾನು ಅವ್ರಿಗೂ ಹೇಳ್ತೀನಿ, ಸುಜಬದರಿಗೆ, ಜಾಸ್ತಿ ಬೋಧನೆ ಆಯಿತು, ಪ್ರಾಕ್ಟೀಸ್ ಮಾಡಲಿ, ಕಮ್ಮಿ ಮಾಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಇಲ್ಲ ಪ್ರಿಯರೇ, ಎಷ್ಟು ಅವರ ವಾಕ್ಯಕ್ಕಾಗಿ ನಾವು ತವಕ ಪಡ್ತೀವೋ, ದಾಹ ಪಡ್ತೀವೋ, ಅಷ್ಟು ನಮ್ಮ ಜೀವನ ಸಮೃದ್ಧಿಯಾಗಿರ್ತದೆ. ಯಾಕಂದರೆ ಬೇರೆಯವ್ರದ್ದು ಸಾಕ್ಷಿ ಬೇಡ, ಅದಕ್ಕೆ ಸಾಕ್ಷಿ ಸ್ವಲ್ಪವಾದರೂ ನಾನಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ದೇವರ ವಾಕ್ಯ ಇಲ್ಲದೆ ಇರುವಾಗ, ದೇವರ ವಾಕ್ಯದ ಅರಿವಿಲ್ಲದೆ ಇದ್ದಾಗ, ಎಲ್ಲ ಇದ್ದರೂ ಕೂಡ ಒಳಗಡೆ ಒಂದು ಸಮಾಧಾನ ಇಲ್ಲ, ಟೆನ್ಷನ್ನು, ಬೇಸರ. ಏನಕ್ಕೆ ಬದುಕಿದ್ದೀವಿ, ಯಾಕೆ ಬದುಕಿದ್ದೀವಿ, ಒಂದು ಕ್ವಶನ್ ನನಗೇನೆ. ಯಾತಕ್ಕಾಗಿ ಬದುಕಿದ್ದೀನಿ, ಏನು ನನ್ನ ಜೀವನದ ಪರ್ಪಸ್ ಏನು, ಏನು ನನ್ನ ಜೀವನದ ಗುರಿ, ಒಂದು ಗೊತ್ತಿಲ್ಲ. ಇವತ್ತು ನಿಜವಾಗಲೂ ಗುರಿ ಗೊತ್ತಿದೆ, ಆ ಯೇಸುವಾಗಿದ್ದಾರೆ ಗುರಿ. ನಿಜವಾಗ್ಲೂ ಇವತ್ತು ಒಂದು ನಿರೀಕ್ಷೆ ಇದೆ, ಆ ಸ್ವರ್ಗ ರಾಜ್ಯವೇ ನನ್ನ ನಿರೀಕ್ಷೆ. ಹಾಲೆಲೂಯ, ಹಾಲೆಲೂಯ. ಈ ರೀತಿಯ ಬದುಕನ್ನು ನಾವು ಬದುಕುವಾಗ ನಿಜವಾಗ್ಲೂ ಸಮೃದ್ಧಿಯಾಗಿ, ಸಮಾಧಾನವಾಗಿ ಬದುಕಲಿಕ್ಕಾಗುತ್ತೆ. ಕೊನೆಯದಾಗಿ ಹೇಳ್ತಾರೆ, ತಟ್ಟಿರಿ ತೆರೆಯಲಾಗುವುದು. ಏನು? ತಟ್ಟಿರಿ ತೆರೆಯಲಾಗುವುದು. ಯೇಸುವನ್ನು ತಟ್ಟಬೇಕು, ನಾವು ಯೇಸುವನ್ನು ತಟ್ಟಬೇಕು, ಯೇಸುವಿನಲ್ಲಿ ಹುಡುಕಬೇಕು ನಾವು. ಆಗ ಖಂಡಿತವಾಗ್ಲೂ ಸ್ವರ್ಗ ಇಲ್ಲೇ ನಮಗೆ ಅನುಭವಿಸ್ಲಿಕ್ಕಾಗತ್ತೆ. ಹಾಲೆಲೂಯ. ಎಷ್ಟು ಜನ ಮೇಲೆ ಹೋಗಿ ಅನುಭವಿಸ್ಲಿಕ್ಕೆ ಇಷ್ಟಪಡ್ತೀರಾ? ಮೇಲೆ ಹೋಗಿ ಸ್ವರ್ಗನ ಅನುಭವಿಸ್ಲಿಕ್ಕೆ ಎಷ್ಟು ಜನ ಇಷ್ಟಪಡ್ತೀರಾ? ಇಷ್ಟಪಡೋರು ಒಂದು ಫಿಕ್ಸ್ ಮಾಡ್ಕೊಳ್ಳಿ, ಇಲ್ಲೇ ನಾವು ತಟ್ಟಿ ಇಲ್ಲೇ ಪಡ್ಕೋಬೇಕು. ಇಲ್ಲಿ ಪಡ್ಕೊಳ್ಳದೆ ಅಲ್ಲೋಗಿ ನೋಡ್ತೀನಂದರೆ ಖಂಡಿತ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಮ್ಮ ಜರ್ನಿ ಇಲ್ಲಿಂದನೇ ಯಾರೊಂದಿಗೆ? ಯೇಸುವಿನೊಂದಿಗೆ. ಹಲ್ಲೆಲೂಯ. ಪ್ರೇಷಿತರ ಜೀವನ ಎಲ್ಲಿ ಸ್ಟಾರ್ಟ್ ಆಯಿತು? ಭೂಮಿಯಲ್ಲೇ. ಅಂತ್ಯ ಆಗ್ತದ? ಆಗಲ್ಲ. ನಿರಂತರ. ಎಲ್ಲಿಯವರೆಗೆ?
ಎಂಡೇ ಇಲ್ವಲ್ಲ, ಆಲ್ಫಾ ಒಮೆಗ ಅವರೇ ಅಲ್ವಾ, ಆದಿಯೋ ಅಂತ್ಯವೂ ಅವರೇ ಅಲ್ವಾ. ಆದ್ದರಿಂದ ಅವರು ನಿತ್ಯ ಜೀವಿಸ್ತಾರೆ. ಯಾರೊಂದಿಗೆ? ಯೇಸುವಿನೊಂದಿಗೆ. ಹಾಗಾದರೆ ಇಲ್ಲಿ ನಾನು ನೀವು ಅವರೊಂದಿಗೆ ಜರ್ನಿ ಸ್ಟಾರ್ಟ್ ಮಾಡಿದರೆ ನಾವು ಕೂಡ ಅಲ್ಲಿ ಹೋಗ್ತೇವೆ. ಮಾತ್ರವಲ್ಲ, ನಮಗೂ ಕೂಡ ಅಂತ್ಯ ಇರೋದಿಲ್ಲ. ನಾವು ಕೂಡ ಅವರೊಂದಿಗೆ ಜೀವಿಸುವವರಾಗಿರ್ತೇವೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ. ಒಂದು ನಿಮಿಷ ಎದ್ದು ನಿಲ್ಲೋಣ ಪ್ರಿಯರೇ. ಈ ಸಂಜೆಯಲ್ಲಿ ದೇವರು ನಮ್ಮನ್ನು ಪ್ರೀತಿಸಿ ಪ್ರತಿ ಮಂಗಳವಾರ ಅವರ ಜೀವವುಳ್ಳ ವಾಕ್ಯಗಳ ಮುಖಾಂತರ ನಮ್ಮೊಂದಿಗೆ ಮಾತನಾಡ್ತಾ ನಮ್ಮ ಒಬ್ಬೊಬ್ಬರನ್ನು ಆತ್ಮದಲ್ಲಿ ಬಲಪಡಿಸಿ ನಡೆಸ್ತಾ ಇದ್ದಾರೆ. ನಾವು ಬಲಗೊಳ್ಳೋಣ, ಬರುವ ಪ್ರತಿಯೊಬ್ಬರನ್ನು ಬಲಪಡಿಸೋಣ. ಪೇತ್ರ, ನೀನು ಬಲಗೊಳ್ಳು, ಮಿಕ್ಕವರನ್ನು ಬಲಪಡಿಸು ಎಂಬಂತೆ ನಾವೆಲ್ಲರೂ ಕೂಡ ದೇವರ ವಾಕ್ಯದಲ್ಲಿ ಬಲಗೊಳ್ಳೋಣ. ಧರ್ಮ ಕೇಂದ್ರದಲ್ಲಿ ನಿಜವಾದ ವಿಶ್ವಾಸಿಗಳಾಗಿ, ಧರ್ಮಸಭೆಯ ನಿಜವಾದ ಒಂದು ಅಂಗಾಂಗಗಳಾಗಿ, ಒಂದು ಸ್ತಂಭಗಳಾಗಿ ನಾವಿಲ್ಲಿ ಜೀವಿಸೋಣ. ನಮ್ಮ ಮುಖಾಂತರ ಅನೇಕ ಮಕ್ಕಳು ಯೇಸುವನ್ನು ಕಂಡುಕೊಂಡು ಯೇಸುವಿನ ಮಕ್ಕಳಾಗಿ ಜೀವಿಸುವಂಥ ಒಂದು ಬಾಗಿಲುಗಳಾಗಿ, ಮಾರ್ಗಗಳಾಗಿ ನಾವು ಕೂಡ ಮಾರ್ಪಾಡು ಹೊಂದೋಣ. ಪ್ರೇಷಿತರ ಮುಖಾಂತರ ಇಡೀ ಪ್ರಪಂಚದಲ್ಲೇ ದೇವರ ಶುಭ ಸಂದೇಶ, ಯೇಸುವಿನ ಶುಭ ಸಂದೇಶ ಹಬ್ಬಿ ಹರಡಿತು. ಅದೇ ಪ್ರಕಾರ ಇಲ್ಲಿ ಬಂದ ನಿಮ್ಮ ಒಬ್ಬೊಬ್ಬರ ಮುಖಾಂತರ ಈ ನಂಜನಗೂಡು ಮಾತ್ರವಲ್ಲ, ಇಡೀ ಮೈಸೂರು ಧರ್ಮ ಪ್ರಾಂತ್ಯದಲ್ಲಿ ದೇವರ ಶುಭ ಸಂದೇಶ ನಿಮ್ಮ ಮುಖಾಂತರ ಹಬ್ಬಿ ಹರಡುವಂತಾಗಲಿ. ನಿಮ್ಮ ಒಬ್ಬೊಬ್ಬರನ್ನು ದೇವರು ನಿಜವಾಗಲೂ ಆತ್ಮನಿಂದ ತುಂಬಿಸಿ ಬಲಪಡಿಸಿ ನಿಮ್ಮ ಒಳಗಡೆ ಇರುವ ಪವಿತ್ರಾತ್ಮನ ಬೆಂಕಿಯಿಂದ ಅನೇಕರ ಹೃದಯಗಳನ್ನು ಹತ್ತಿ ಉರಿಸುವಂತಾಗಲಿ. ಆ ದೇವರ ಮುಂದೆ ಕಣ್ಣುಗಳನ್ನು ಮುಚ್ಚಿ ನಾವೆಲ್ಲರೂ ಕೂಡ ಒಂದು ನಿಮಿಷ ಕರಗಳನ್ನೆತ್ತಿ ಸ್ತುತಿಸಿ ಪ್ರಾರ್ಥಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಯೇಸುವೆ ವಂದನೆ, 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 ವಂದನೆ. ಆರಾಧನೆ ಅಪ್ಪ, ಆರಾಧನೆ ಅಪ್ಪ. ಯೇಸುವೆ ಧರ್ಮ ಕೇಂದ್ರವನ್ನ, ಧರ್ಮ ಕೇಂದ್ರದಲ್ಲಿರುವ ಗುರುಗಳನ್ನ, ಕನ್ಯಾ ಸಹೋದರಿಯರನ್ನ, ಕುಟುಂಬಗಳನ್ನ, ಭಕ್ತ ವಿಶ್ವಾಸಿಗಳನ್ನ ನಿನ್ನ ಆತ್ಮನ ಬೆಂಕಿಯಿಂದ ಹತ್ತಿ ಉರಿಸಿರಿ ಅಪ್ಪ. ಪ್ರತಿಯೊಬ್ಬರ ಹೃದಯದಲ್ಲಿ ನಿನ್ನ ಪವಿತ್ರಾತ್ಮನ ಬೆಂಕಿ ಹತ್ತಿ ಉರಿಯುವಂತಾಗಲಿ ಅಪ್ಪ. ಯೇಸುವೆ, ಮೋಶೆ ಅನುಭವಿಸಿದ ಆ ನಿಜವಾದ ದೈವಿಕವಾದ ಅನುಭವ ಇಲ್ಲಿರುವ ಪ್ರತಿಯೊಂದು ವಿಶ್ವಾಸಿಗಳ ಹೃದಯದಲ್ಲಿ ಅನುಭವ ಆಗಲಿ ಅಪ್ಪ, ಅನುಭವ ಆಗಲಿ ಅಪ್ಪ. ಬೇಡವಾದದ್ದೆಲ್ಲವೂ ಸುಟ್ಟು ಹೋಗಲಿ ಅಪ್ಪ, ಸುಟ್ಟು ಹೋಗಲಿ ಅಪ್ಪ. ನಿನ್ನ ಪವಿತ್ರಾತ್ಮನ ಚಾಲನೆ ಉಂಟಾಗಲಿ ಅಪ್ಪ. ಯೇಸುವೆ, ಹಾಲೆಲೂಯ, 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 ಹಾಲೆಲೂಯ. ಓ ರಬ 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 ರಬ. ಯೇಸುವೆ ಸ್ತೋತ್ರ, 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 ಸ್ತೋತ್ರಪ್ಪ, 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 ಸ್ತೋತ್ರ. ಕಣ್ಣುಗಳನ್ನು ಮುಚ್ಚಿ ಒಂದು ಅವಲೋಕನ ಮಾಡುತ್ತಾ ಕೇಳೋಣ, ಹೇಳೋಣ ನಮ್ಮ ಹೃದಯದಿಂದ. ನೀನಿಲ್ದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ನೀನಿಲ್ದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. 100 ವರುಷ ಈ ಜಗದಿ ಬಾಳಿದರೆ ಏನು, ಒಂದಿವಸ ನಿನ್ ಜೊತೆಗೆ ಬಾಳೋದೆ ಮೇಲು. 100 ವರುಷ ಈ ಜಗದಿ ಬಾಳಿದರೆ ಏನು, ಒಂದಿವಸ ನಿನ್ ಜೊತೆಗೆ ಬಾಳೋದೆ ಮೇಲು. ಯೇಸುವೇ ನನ್ನ ಜೀವವೇ, ಯೇಸುವೇ ನನ್ನ ಪ್ರಾಣವೇ. ನೀನಿಲ್ದೆ
ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ನೀನಿಲ್ದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ನಿನ್ನಿಂದ ದೂರಾಗಿ ನಾ ಬಾಳೇನು, ನಿನ್ನ ಮಡಿಲ ಮಗುವಾಗಿ ನಾನಿರುವೆನು. ನಿನ್ನಿಂದ ದೂರಾಗಿ ನಾ ಬಾಳೇನು, ನಿನ್ನ ಮಡಿಲ ಮಗುವಾಗಿ ನಾನಿರುವೆನು. ಹೇಳೋಣ, ನಿನ್ನಿಂದ ದೂರಾಗಿ ನಾ ಬಾಳೇನು, ನಿನ್ನ ಮಡಿಲ ಮಗುವಾಗಿ ನಾನಿರುವೆನು. ಕರ ಹಿಡಿದು ನಿನ್ನ ಹಿಂದೆ ನಾ ನಡೆವೆನು, ನಿನ್ನ ಪಾದವ ಇನ್ನೆಂದು ಬಿಡನು ದೇವಾ. ಯೇಸುವೇ ನನ್ನ ಜೀವವೇ, ಯೇಸುವೇ ನನ್ನ ಪ್ರಾಣವೇ, ಯೇಸುವೇ ನನ್ನ ಜೀವವೇ, ಯೇಸುವೇ ನನ್ನ ಪ್ರಾಣವೇ. ನೀನಿಲ್ದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ನೀನಿಲ್ದೆ ಬಾಳಿಲ್ಲ ಯೇಸುವೇ, ನೀ ಸಾಕು ನನ್ನ ಬಾಳಿಗೆ. ಹಾಲೆಲೂಯ 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಹಾಲೆಲೂಯ 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 ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ. ಪರಿಶುದ್ಧಾತ್ಮರೇ ಸ್ತೋತ್ರ, ಪರಿಶುದ್ಧಾತ್ಮರೇ ವಂದನೆ, ಪರಿಶುದ್ಧಾತ್ಮರೇ ವಂದನೆ. ಸಂಜೆಗಾಗಿ ಸ್ತೋತ್ರ ಅಪ್ಪ, ನೀವು ಕೊಟ್ಟ ವಾಕ್ಯಗಳಿಗಾಗಿ ಸ್ತೋತ್ರ ಅಪ್ಪ. ಈ ಸಮಯದಲ್ಲಿ ನಮ್ಮೊಂದಿಗೆ ಮಾತನಾಡಿದ ದೇವರೇ ನಿಮಗೆ ಸ್ತೋತ್ರವಾಗಲಿ. ನಮ್ಮ ಒಳಗಡೆ ಇದೋ ನಿಮ್ಮ ಪವಿತ್ರಾತ್ಮನ ಬೆಂಕಿಯನ್ನು ಹತ್ತಿ ಉರಿಸಿದಕ್ಕಾಗಿ ನಿಮಗೆ ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಹಾಲೆಲೂಯ ಹಾಲೆಲೂಯ. ಕೇಳಿದ ಒಂದೊಂದು ವಾಕ್ಯಗಳು ಈ ಮಕ್ಕಳಲ್ಲಿ ಮಾಂಸ ಧರಿಸಲಿ ಅಪ್ಪ. ಕೇಳಿದ ಒಂದೊಂದು ವಾಕ್ಯಗಳು ಈ ಮಕ್ಕಳ ಹೃದಯದಲ್ಲಿ ಮಾಂಸ ಧರಿಸಲಿ ಅಪ್ಪ. ಈ ವಾಕ್ಯಗಳಿಗೆ ಇವರು ಫಲ ಕೊಡುವಂತಾಗಲಿ ಅಪ್ಪ. ಹಾಲೆಲೂಯ 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 ಹಾಲೆಲೂಯ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಜೀವವುಳ್ಳ ತಂದೆಯೇ. ಆಮೆನ್ 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 ಆಮೆನ್.